ಓಕೆ. ಸೊ ಏನ್ ಮಾಡಿ ಅಂದ್ರೆ ಎಲ್ಲರೂ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಒಬ್ರಿಗೊಬ್ರು ಕಾಲ್ ಮಾಡಿ ಮಾತಾಡಿ. ಎಲ್ಲರೂ ಗ್ರೂಪಲ್ಲಿ ಯಾರಿದಾರೋ ಯಾರಿಗಾದ್ರೂ ಮಾಡ್ಬೋದು. ಒಂದೊಂದ್ ದಿನ ಒಬ್ಬೊಬ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ 5 ನಿಮಿಷ ಮಾತಾಡಿ. ಅವ್ರಿಗೇನಾದ್ರೂ ಸಮಸ್ಯೆ ಇದೆಯಾ ಅದನ್ನ ಕೇಳ್ಕೊಂಡು ಅಪ್ಲಿಫ್ಟ್ ಮಾಡ್ಬೇಕು. ಆಯ್ತಾ? ಅದಕ್ಕೆ ಮ್ಯಾಮ್ ಈ ತರ ಸೊಲ್ಯೂಷನ್ ಹೇಳಿ, ನೀವೇ ಓನ್ ಹೋಮ್ ರೆಮಿಡಿ ಮಾತ್ರ ದಯವಿಟ್ಟು ಕೊಡ್ಬೇಡಿ. ಆಯ್ತಾ? ಇದನ್ ಮಾಡ್ಬಿಡು ಹೋಗ್ಬಿಡುತ್ತೆ ಅದೆಲ್ಲ. ಆಯ್ತಾ? ಸೊ ಅದು ಬಿಟ್ಟು ಬೇರೆ ಏನಾದ್ರೂ ಮೆಂಟಲ್ ಸಪೋರ್ಟ್ ನೀವು ಖಂಡಿತವಾಗ್ಲೂ ಅವರಿಗೆ ಕೊಡಿ. ಆಯ್ತಾ? ಫಿಸಿಕಲಿ ಜಾಸ್ತಿ ಏನು ಹೇಳಕ್ ಹೋಗ್ಬೇಡಿ, ಸಜೆಸ್ಟ್ ಮಾಡಬೇಡಿ. ಬಿಕಾಸ್ ಡಾಕ್ಟರ್ಸ್ ಇದಾರೆ, ಇಲ್ಲ ಅಟ್ಲೀಸ್ಟ್ ನನ್ಗಾದ್ರೂ ಕೇಳಿ. ಬಿಕಾಸ್ ಟ್ರಯಲ್ ಅಂಡ್ ಟೆಸ್ಟೆಡ್ ಇರೋದ್ರಿಂದ ನಾನು ಹೇಳ್ತೀನಿ. ಅಕಸ್ಮಾತ್ ನಿಮ್ಗೆ ಓನ್ ಆಗಿ ವರ್ಕ್ ಆಗಿತ್ತು ಅಂತಂದ್ರೆ ಮೇ ಬಿ ಅವ್ರಿಗೆ ವರ್ಕ್ ಆಗ್ಬೋದು, ಆಗದೆ ಇರ್ಬೋದು, ಗೊತ್ತಿಲ್ಲ. ಒಬ್ಬೊಬ್ಬರ ಫಿಸಿಕಲ್ ಬಾಡಿ ಚೇಂಜ್ ಇರುತ್ತೆ. ಬಟ್ ಮೆಂಟಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಹೋಗಿ. ಓಕೆ. ಅಂಡ್ ಟಾಸ್ಕ್ ಮಾಡಿದೀರಾ ಎಲ್ಲ ಕೇಳಿ, ಅದು ಮಾಡಿದಾಗ ನಂಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತು, ಈ ತರ ಮಾಡ್ಬೇಕಾದ್ರೆ ಸ್ವಲ್ಪ ಚಾಲೆಂಜಸ್ ಬಂತು, ಬಟ್ ನಾನು ಹಸ್ಬೆಂಡ್ ಹೆಲ್ಪ್ ತಗೊಂಡೆ. ಸೊ ಈ ತರ ನನ್ನ ಹತ್ರ ಏನೇನ್ ಶೇರ್ ಮಾಡ್ಕೋತಿರೋ ಆ ತರ ನೀವೇ ಒಬ್ರಿಗೊಬ್ರು ಶೇರ್ ಮಾಡ್ಕೋತಾ ಹೋಗಿ. ಆಯ್ತಾ? ಅಕಸ್ಮಾತ್ ಟಾಸ್ಕ್ ಎಲ್ಲ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಇಲ್ಲ ಮಾಡ್ಬೇಕು, ಅದ್ ಮಗುಗ್ ಇಂಪಾರ್ಟೆಂಟ್ ಅಂತ ನೀವು ಹೇಳ್ಬೇಕು ಅವ್ರಿಗೆ. ಅಲ್ವಾ? ಹೋಗ್ಲಿ ಬಿಡು, ಪರವಾಗಿಲ್ಲ, ನಾನು ಮಾಡಿಲ್ಲ, ಅದು ಬೇಡ. ಆಯ್ತಾ? ನೀನು ಮಾಡು, ನಾನು ಮಾಡ್ತೀನಿ. ಓಕೆ. ಸೊ ಹಿಂಗೆ ಒಬ್ರಿಗೊಬ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಎಲ್ಲ ಇದೆಲ್ಲ ಮಾಡೋದ್ರಿಂದ ಎಷ್ಟು ಯೂಸ್ಫುಲ್ ಇದೆ ಅಲ್ವಾ? ಸೊ ಅನ್ವಿತಾ ಅವರು ಮೊನ್ನೆ ಹೇಳ್ತಾ ಇದ್ರು, ಐ ಆಮ್ ಡಾಕ್ಯುಮೆಂಟಿಂಗ್ ಮೈ ಜರ್ನಿ ಅಲ್ವಾ? ಸೊ ಒಂದು ಟಾಸ್ಕ್ ಮಿಸ್ ಆದ್ರೆ ಒಂದು ಮೆಮೊರಿ ಮಿಸ್ ಆಯ್ತು. ಆ ತರ ಆಗ್ಬಿಡುತ್ತೆ. ಬರ್ತಾ ಬರ್ತಾ ಒಂಥರ ಅಡಿಕ್ಷನ್ ಆಗ್ಬಿಡುತ್ತೆ ಅಲ್ವಾ? ಒನ್ ಗುಡ್ ಅಡಿಕ್ಷನ್ ಈಸ್ ವೆರಿ ಗುಡ್. ಇಟ್ಸ್ ಓಕೆ. ಆಯ್ತಾ? ಸೊ ಇಲ್ಲಿ ಶ್ರುತಿ ಅವರಿದ್ದಾರೆ, ಜ್ಯೋತಿ ಅವರಿದ್ದಾರೆ ನಮ್ ಜೊತೆಗೆ ಇವಾಗ. ಅವರು ಹೊಸ ಮೆಂಬರ್ ಇಲ್ಲಿಗೆ ಗ್ರೂಪ್ಗೆ. ಬಟ್ ನನ್ನ ಕಡೆ ನನ್ನ ಕಮ್ಯುನಿಟಿಲಿ ಯಾವಾಗ್ಲೂ ಇದ್ದಾರೆ ಅವರು. ಸೊ ಈ ಗ್ರೂಪ್ಗೆ ಅವರು ಹೊಸಬ್ರು. ಓಕೆ. ಸೊ ಅವ್ರಿಗೂ ಅಷ್ಟೇ ಎಲ್ಲರೂ ವೆಲ್ಕಮ್ ಮಾಡಿ. ಅಂಡ್ ಗ್ರೂಪಲ್ಲಿ ಅವ್ರ ನಂಬರ್ ಕೂಡ ಇದೆ, ನೀವು ಕಾಲ್ ಮಾಡ್ಬೇಕಾದ್ರೆ ಅವ್ರನ್ನು ಇನ್ಕ್ಲೂಡ್ ಮಾಡ್ಕೋಬಹುದು. ಓಕೆ. ಜ್ಯೋತಿ ಅವರೇ, ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ನಿಮ್ಗೆ ಕ್ಲಾಸ್ ಬಗ್ಗೆ ಅಂತಂದ್ರೆ, ಇದು ಒಂದು ನನ್ನ ಇನ್ನರ್ ಸರ್ಕಲ್. ಆಯ್ತಾ? ಸೊ ಇದು ಆ, ಯಾರೆಲ್ಲ ನೆಕ್ಸ್ಟ್ ಲೆವೆಲ್ಗೆ ಎನ್ರೋಲ್ ಆಗ್ಬಿಟ್ಟು ಬಂದಿರ್ತೀರಾ, 3 ಮಂತ್ಸ್ 6 ಮಂತ್ಸ್ ಪ್ಯಾಕೇಜ್ ತಗೊಂಡವ್ರು ಎಲ್ಲರೂ ಈ ಗ್ರೂಪ್ ಅಲ್ಲಿ ಇದ್ದಾರೆ. ಓಕೆ. ಸೊ ಅದೇ ರೀತಿ ಡೈಲಿ ಅಲ್ಲ, ಮಂಡೇ ವೆನ್ಸ್ಡೇ ಅಂಡ್ ಫ್ರೈಡೆ ಕ್ಲಾಸಸ್ ಇರುತ್ತೆ. 12ರಿಂದ 1 ಗಂಟೆ ತನಕ ಇರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಈವನ್ ಎಷ್ಟೋ ಜನ ಮಂತ್ರ ಚಾಂಟಿಂಗ್ ಸೆಷನ್ಸ್ ಕೂಡ ಇದೆ ನಮ್ದು. ಅಂದ್ರೆ ಅದನ್ನ ಬೇರೆ ಎಕ್ಸ್ಪರ್ಟ್ ತಗೊಳ್ತಾ ಇದ್ದಾರೆ, ಮೇಘ ಅನ್ನೋರು ತಗೊಳ್ತಾ ಇದ್ದಾರೆ. ಸೊ ಅಕಸ್ಮಾತ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆ ನಾನು ಆಮೇಲೆ ಡೀಟೇಲ್ಸ್ ಕೊಡ್ತೀನಿ. ಓಕೆ. ಸೊ ಡೈಲಿ ಒಂದೊಂದು ಮಂತ್ರಗಳನ್ನ ತಗೊಂಡು 1 ಅಥವಾ 2 ಮಂತ್ರಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ ಕ್ಲಾಸಲ್ಲಿ. ಅದು ಡೈಲಿ ಇರುತ್ತೆ. ಆಯ್ತಾ? ಒಂದು ½ an hour. ಬಟ್ ಇಲ್ಲಿ ನಾವು 1 hour ಪೂರ್ತಿ ವಿಲ್ ಕಂಪ್ಲೀಟ್ಲಿ ಡಿಸ್ಕಸ್ ಅಬೌಟ್ ದ ಎನರ್ಜೀಸ್, ಫ್ರೀಕ್ವೆನ್ಸಿ, ಮತ್ತೆ ನಿಮ್ಮ ಪ್ರಾಬ್ಲಮ್ಸ್ ಇರ್ಬೋದು, ಕ್ವೆಶನ್ ಅಂಡ್ ಆನ್ಸರ್ ಸೆಷನ್ಸ್ ಇರುತ್ತೆ, ಟಾಸ್ಕ್ ಎಲ್ಲ ಕೊಡ್ತಾ ಇರ್ತೀನಿ, ಮಾಡ್ಲೇಬೇಕಾಗತ್ತೆ. ಓಕೆ. ಸೊ ಆ ತರ ಏನು ಪ್ರೆಷರ್ ಇಲ್ಲ, ಬಟ್ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ಒಳ್ಳೇದು. ಓಕೆ. ಸೊ ಎಲ್ಲ ಡಿಸೈನ್ ಮಾಡಿರೋದು ನಿಮ್ಮ ಮಗುವಿಗೆ ತಕ್ಕಂತೆ, ಅದರ ಬೆಳವಣಿಗೆಗೆ ತಕ್ಕಂತೆ, ಹೇಗೆ ನೀವು ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಷನ್ ಕೊಡಬಹುದು ಅಲ್ವಾ? ಅಂಡ್ ಈವನ್ ದ ಡಿವೈನ್ ಎನರ್ಜಿ ಇಸ್ ಆಲ್ಸೋ ದೇರ್. ಏನಂದ್ರೆ ನಾವು ಮಾಡುವಂತಹ ಮೆಡಿಟೇಷನ್ಸ್ ಅಲ್ಲಿ ವಿಜುವಲೈಸೇಷನ್ ನ ಇನ್ಕ್ಲೂಡ್ ಮಾಡಿದೆ. ಯಾವಾಗ ವಿಜುವಲೈಸೇಷನ್ ನ ಮೆಡಿಟೇಷನ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವೋ ದ ಪವರ್ ಇಸ್ ಹೈ. ಅವಾಗ ನಿಮ್ಮ ಮಗುವಿನ ಜೊತೆ ಬಾಂಡಿಂಗ್ ಇನ್ನ ಸ್ಟ್ರಾಂಗ್ ಆಗುತ್ತೆ. ನೀವು ಮಗು ಜೊತೆ ಕಾನ್ವರ್ಸೇಷನ್ ಮಾಡೋದು ಹೇಗೆ ಎಲ್ಲಾನು ನಾನು ಹೇಳ್ತಾ ಹೋಗ್ತೀನಿ ಅಲ್ವಾ? ಟಾಸ್ಕ್ಗಳ ಮೂಲಕನೂ ಎಷ್ಟೊಂದನ್ನ ಮಾಡಿಸ್ತೇನೆ. ಓಕೆ. ಎಸ್. ಓಕೆ. ಸ್ಟಾರ್ಟ್ ಮಾಡೋಣ. ಸುವರ್ಣ ಅವರಿದ್ದಾರೆ, ವಿದ್ಯಾ, ಜ್ಯೋತಿ, ಅನ್ವಿತಾ, ನೇತ್ರ, ಶ್ರುತಿ, ಶುಭಮಾಮ್, ರಾಜೇಶ್ವರಿ ಅವರು. ಓಕೆ, ವೆರಿ ಗುಡ್. ಎಸ್. ಸೊ ಆಲ್ಮೋಸ್ಟ್ ಸುಮಾರು ಜನದ್ದು 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ಅಂಡ್ ಯಾರಿಗೆಲ್ಲ ನಿಮ್ಗೆ ನೆನಪಿದೆಯೋ ನೀವು ಮತ್ತೆ ಇನ್ನ 3 ಮಂತ್ಸ್ ಎನ್ರೋಲ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು. ಓಕೆ. 3 ಮಂತ್ಸ್ ಇದೆಯಾ, 6 ಮಂತ್ಸ್ ಇದೆಯಾ, ಅಥವಾ ಕಡಿಮೆ ಟೈಮ್ ಇದೆಯಾ, ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಂಗೆ ಮೆಸೇಜ್ ಮಾಡಿ. ಇಫ್ ದ್ಯಾಟ್ 3 ಮಂತ್ಸ್ ಪ್ಯಾಕೇಜ್ ಇಸ್ ಎಕ್ಸ್ಪೈರ್ಡ್, ಮತ್ತೆ ನೀವು ಪೇ ಮಾಡಿಬಿಟ್ಟು ನೀವು ಮಾಡ್ಕೋಬೇಕಾಗತ್ತೆ. ಅಂಡ್ ಇವಾಗ ಫೀಸ್ ಎಲ್ಲ ಜಾಸ್ತಿನೇ ಆಗಿದೆ. ಬಟ್ ನಿಮ್ಗೆ ಇನಿಷಿಯಲಿ ನೀವು ಎನ್ರೋಲ್ ಆಗ್ಬೇಕಾದ್ರೆ ಏನ್ ಫೀಸ್ ಪೇ ಮಾಡಿದ್ರಲ್ವಾ, ಅದೇ ತರ ನೀವು ಅದೇ ಬೇಸಿಸ್ ಮೇಲೆ ಫೀನ ಪೇ ಮಾಡ್ಬೋದು. ಓಕೆ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಫೀಸ್ ಬಗ್ಗೆ ನನ್ನ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನನಗೆ ಕೂಡ ಮೆಸೇಜ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ. ಎಸ್.
ಓಕೆ, ಎಸ್, ಲೆಟ್ ಅಸ್ ಸ್ಟಾರ್ಟ್. ನೇರವಾಗಿ ಕುತ್ಕೊಳ್ಳಿ. ಮೊದಲನೇದಾಗಿ ನಾವು ಓಂ ಮಂತ್ರವನ್ನ ಪಠಣೆ ಮಾಡೋಣ 11 ಬಾರಿ. ಲೆಟ್ ಯೋರ್ ಬ್ರೀತ್ ಸೆಟಲ್ ಡೌನ್. ಲೆಟ್ ಯೋರ್ ಥಾಟ್ಸ್ ಸೆಟಲ್ ಡೌನ್. ನಿಮ್ಮ ಆಲೋಚನೆಗಳು ಹಾಗೆ ಹರಿದು ಹೋಗೋಕೆ ಬಿಡಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ನೇರವಾಗಿ ಕುತ್ಕೊಳ್ಳಿ. ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನ ನಾಭಿಯ ಕೆಳಗಡೆ, ನಿಮ್ಮ ಹೊಕ್ಕಳದಿಂದ ಸ್ವಲ್ಪ ಕೆಳಗಡೆ ಸ್ವಾದಿಷ್ಠಾನ ಚಕ್ರದ ಭಾಗದಲ್ಲಿ ಇಟ್ಕೊಳ್ಳಿ. ಈಗ ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಚಾಂಟ್ ಓಂ ಮಂತ್ರ ವಿತ್ ಮೀ. ರಿಲ್ಯಾಕ್ಸ್. ಈಗ ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ, ಹಣೆಯ ಭಾಗದಲ್ಲಿ ಆಗ್ತಾ ಇರುವ ವೈಬ್ರೇಷನ್ಸ್ ನ ಗಮನಿಸಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ, ಹಾಗೆ ಕಣ್ಣುಗಳನ್ನು ಮುಚ್ಚಿ ಸಂತಾನ ಗೋಪಾಲ ಸ್ತೋತ್ರವನ್ನು ನಾವೀಗ ಹೇಳೋಣ. ಎಲ್ಲರೂ ನಿಮ್ಮ ಹೊಟ್ಟೆಯ ಒಳಗಿರುವ ಮಗುವನ್ನ ನೆನಪು ಮಾಡ್ಕೊಳ್ತಾ, ಹಾಗೆ ಬಾಲಗೋಪಾಲನನ್ನ ನೆನಪು ಮಾಡ್ಕೊಳ್ತಾ ಹೇಳ್ತಾ ಹೋಗಿ. ದೇವಕೀ ಸುತ ಗೋವಿಂದ, ವಾಸುದೇವ ಜಗತ್ಪತೆ, ದೇಹಿ ಮೇ ತನಯಂ ಕೃಷ್ಣ,
ತ್ವಾಮಹಂ ಶರಣಂ ಗತಃ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ರಿಲ್ಯಾಕ್ಸ್. ಈಗ ನಿಮ್ಮ ದೇಹದ ಒಳಗಡೆ ಹಾಗೂ ದೇಹದ ಸುತ್ತ ಇರುವಂತಹ ಆರಾದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ತರಂಗಗಳನ್ನು ಗಮನಿಸಿ. ರಿಲ್ಯಾಕ್ಸ್. ಈಗ ನಾವು ಒಂದು ವಿಜುವಲೈಸೇಷನ್ ಮೆಡಿಟೇಷನ್ ಅನ್ನು ಮಾಡೋಣ. ನಿಧಾನವಾಗಿ ನೀವು ಮಲ್ಕೊಂಡು ಕೂಡ ಈ ಒಂದು ಮೆಡಿಟೇಷನ್ ಮಾಡಬಹುದು. ಟೇಕ್ ಸಪೋರ್ಟ್ ಆಫ್ ಪಿಲ್ಲೋಸ್. ರಿಲ್ಯಾಕ್ಸ್. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ. ಬ್ರೀತ್ ಇನ್ ಡೀಪ್ಲಿ and breathe out. Breathe in, breathe out. ಮತ್ತೊಮ್ಮೆ ಉಸಿರನ್ನ ಒಳಗೆ ತಗೊಳ್ಳಿ, ಹಾಗೆ ಉಸಿರನ್ನ ಹೊರಗೆ ಹಾಕಿ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಕಣ್ಣುಗಳನ್ನು ನಿಧಾನವಾಗಿ ಕ್ಲೋಸ್ ಮಾಡಿ ಉಸಿರಾಟದ ಮೇಲೆ ಗಮನ ಇರಲಿ. ಹಾಗೆ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಿ. 1 by 1 ನಿಮ್ಮ ನೆತ್ತಿಯ ಭಾಗ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಹುಬ್ಬುಗಳು ರಿಲ್ಯಾಕ್ಸ್ ಆಗಲಿ. ಹಣೆಯ ಭಾಗ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಕಣ್ಣುಗಳನ್ನು ರಿಲ್ಯಾಕ್ಸ್ ಮಾಡಿ, ಕೆನ್ನೆಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮೂಗು, ಮೇಲ್ತುಟಿ ಕೆಳದುಟಿಯನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬಾಯಿಯನ್ನು ರಿಲ್ಯಾಕ್ಸ್ ಮಾಡಿ. When you are relaxing your face, facial muscles and organs, you are indirectly relaxing the whole womb region. ನೀವು ನಿಮ್ಮ ಬಾಯಿಯನ್ನು ಯಾವಾಗ ಸಡಿಲ ಮಾಡ್ತಾ ಇರ್ತೀರಾ, ರಿಲ್ಯಾಕ್ಸ್ ಮಾಡ್ತಾ ಇರ್ತೀರಾ, ನಿಮ್ಮ ಗರ್ಭಾಶಯವು ಕೂಡ ಡೈರೆಕ್ಟ್ ಆಗಿ ನಿಮ್ಮ ಬಾಯಿಯ ಓರಲ್ ಕ್ಯಾವಿಟಿಯಿಂದ ಬಂದಂತಹ ಮಸಲ್ಸ್ಗೆ ಕನೆಕ್ಟ್ ಆಗಿದೆ. ನಿಮ್ಮ ಗರ್ಭಾಶಯ ಕೂಡ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ನೀವು ನಿಮ್ಮ ಬಾಯಿಯನ್ನು ರಿಲ್ಯಾಕ್ಸ್ ಮಾಡಿದಾಗ ನಿಮ್ಮ ಕೆನ್ನೆಗಳನ್ನು ರಿಲ್ಯಾಕ್ಸ್ ಮಾಡಿ, ಗಂಟಲಿನ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಅದೇ ರೀತಿ ತಲೆಯ ಹಿಂಭಾಗ, 2 ಕಿವಿಗಳು ರಿಲ್ಯಾಕ್ಸ್. ನಿಮ್ಮ ಕುತ್ತಿಗೆ ಹಿಂಭಾಗ, ಕುತ್ತಿಗೆ ಹಾಗೂ 2 ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ. 2 ಕೈಗಳನ್ನು ಸಂಪೂರ್ಣವಾಗಿ ವಿಶ್ರಾಮ ಮಾಡಿ. ಈಗ ನಿಮ್ಮ ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ಹೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಬೆನ್ನೆಲುಬನ್ನು ಸಂಪೂರ್ಣವಾಗಿ ಕುತ್ತಿಗೆ ಹಿಂಭಾಗದಿಂದ ಸೊಂಟದ ಕೆಳಭಾಗದವರೆಗೆ ರಿಲ್ಯಾಕ್ಸ್, ಸಡಿಲ ಮಾಡಿ. ಈಗ ನಿಮ್ಮ ಹಿಪ್ ಮಸಲ್ಸ್, ಥೈ ಮಸಲ್ಸ್, ನೀಸ್, ಕಫ್ ಮಸಲ್ಸ್, ನಿಮ್ಮ ಕಾಲ್ ಕಂಬಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ಗಟ್ಟಿಯಾಗಿ ನಾವೆಲ್ಲ ನಿಲ್ಲುವುದಕ್ಕೆ ಸಹಾಯ ಮಾಡ್ತಾ ಇರುವಂತಹ ನಮ್ಮ ಕಾಲುಗಳು ಹಾಗೂ ನಮ್ಮ ಸ್ಪೈನಲ್ ಕಾರ್ಡ್
ಇದೆಲ್ಲದಕ್ಕೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅದೇ ರೀತಿ ನಿಮ್ಮ ಪಾದಗಳಿಗೂ ಕೂಡ ಕೃತಜ್ಞತೆಯಿಂದ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ your feet. Take a deep breath in. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಈಗ ಇವತ್ತಿನ ದಿನ ನಾವೆಲ್ಲರೂ ಒಂದು ಒಳ್ಳೆಯ ಬ್ಯೂಟಿಫುಲ್ ಜರ್ನಿಗೆ ಹೋಗೋಣ. ಈಗ ನೀವು ನಿಮ್ಮ ಮನೆಯನ್ನ, ನಿಮ್ಮ ಮನೆಯ ಒಳಗಡೆಯಲ್ಲಿ ನೀವು ಕುಳಿತಿರೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಎನರ್ಜಿ ಬಾಡಿ ನಿಮ್ಮ ಫಿಸಿಕಲ್ ಬಾಡಿಯಿಂದ ಆಚೆ ಬರ್ತಾ ಇದೆ. ನಿಮ್ಮ ಫಿಸಿಕಲ್ ಬಾಡಿ ಅಲ್ಲೇ ಇದೆ, ಬಟ್ ನಿಮ್ಮ ಮೆಂಟಲ್ ಬಾಡಿ, ಎಥರಿಕ್ ಬಾಡಿ, ಆಸ್ಟ್ರಲ್ ಬಾಡಿ, ಎನರ್ಜಿ ಬಾಡಿ ನಿಮ್ಮಿಂದ ಆಚೆ ಬರ್ತಾ ಇದೆ. ಅದೇ ರೀತಿ ನಿಮ್ಮ ರೂಮಿನಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ನಿಧಾನವಾಗಿ. ನಿಮ್ಮ ಮನೆಯಿಂದಲೂ ಕೂಡ ಆಚೆ ಬರ್ತಾ ಇದ್ದೀರಾ. ನಿಮ್ಮ ಮನೆಯ ಗೇಟಿನಿಂದ ಆಚೆ ಕಾಲಿಡ್ತಾ ಇದ್ದ ಹಾಗೆ ಅಲ್ಲಿ 11 ಸ್ಟೆಪ್ಸ್ ಮೆಟ್ಟಿಲುಗಳು ಕಾಣಿಸ್ತಾ ಇದೆ. ಒಂದೊಂದಾಗಿ ನೀವು ಇಳಿತಾ ಇಳಿತಾ ಹೋಗ್ತಾ ಇದ್ದೀರಾ. ರಿಲ್ಯಾಕ್ಸ್. 11, 10, 9, 8, 7, 6, 5, 4, 3, 2, 1. ಹೀಗೆ ಒಂದೊಂದೇ ಮೆಟ್ಟಿಲುಗಳನ್ನ ಕೆಳಗಡೆ ಇಳಿತಾ ನೀವು ಈಗ ಒಂದು ಹುಲ್ಲಿನ ಹಾಸಿಗೆಯ ಮೇಲೆ ಕಾಲಿಡ್ತಾ ಇದ್ದೀರಾ. ನಿಮ್ಮ ಎರಡೂ ಕಾಲ್ಗಳು, ಬರಿದಾದ ಕಾಲ್ಗಳು ಹುಲ್ಲಿನ ಮೇಲೆ ಕಾಲಿಟ್ಟ ತಕ್ಷಣ ನಿಮಗೆ ತಣ್ಣನೆಯ ಭಾವ ಫೀಲ್ ಆಗ್ತಾ ಇದೆ. ಮೇಲಿನಿಂದ ಸೂರ್ಯನ ಬೆಳಕಿನ ಕಿರಣ ಬೀಳ್ತಾ ಇದೆ. ನಿಮ್ಮ ದೇಹ ಬೆಚ್ಚಗಿನ ಭಾವವನ್ನ ಅನುಭವ ಮಾಡ್ತಾ ಇದೆ. ಅದೇ ರೀತಿ ಸುತ್ತಮುತ್ತ ನೀವು ನೋಡ್ತಾ ಇದ್ದೀರಾ. ಸುತ್ತಲೂ ಹಸಿರು ಗಿಡ, ಮರ, ಬಳ್ಳಿಗಳು, ಹೂವು, ಹಣ್ಣು, ಎಲೆಗಳು, ಪ್ರಾಣಿ ಪಕ್ಷಿಗಳು, ಕೀಟಗಳು. ಮೇಲೆ ನೀಲಿ ಆಕಾಶ, ಚಿಕ್ಕ ಚಿಕ್ಕ ಮೋಡಗಳು, ದೊಡ್ಡ ದೊಡ್ಡ ಮೋಡಗಳು, ಬಿಳಿಯ ಹಾಗೂ ಕಪ್ಪು ಮೋಡಗಳು, ನಿಧಾನವಾಗಿ ಚಲಿಸ್ತಾ ಇರುವಂತಹ ಮೋಡಗಳು. ಆ ಮೋಡಗಳ ಮಧ್ಯದಲ್ಲಿ ಸೂರ್ಯ ಇಣುಕಿದಾಗ ನಿಮ್ಮ ಮೇಲೆ ಬಿದ್ದಂತಹ ಸೂರ್ಯ ರಶ್ಮಿ, ಸೂರ್ಯನ ಕಿರಣಗಳು ನಿಮಗೆ ಈ ಒಂದು ವಾತಾವರಣದಲ್ಲಿ ಬೆಚ್ಚಗಿನ ಭಾವವನ್ನ ಹರಿಸ್ತಾ ಇದೆ. ಅದರ ಜೊತೆಗೆ ಇಡೀ ದೇಹಕ್ಕೆ ವಿಟಮಿನ್ ಡಿ ಸಿಗ್ತಾ ಇದೆ. ನಿಮ್ಮ ಇಡೀ ದೇಹ ಈ ಸೂರ್ಯನ ಕಿರಣಗಳನ್ನ ತನ್ನೊಳಗೆ ಸೇರಿಸಿಕೊಳ್ತಾ ಚೈತನ್ಯಯುತವಾಗ್ತಾ ಇದೆ. ಈಗ ನೀವೆಲ್ಲರೂ ಒಂದು ಕೈಯನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಟ್ಕೊಳ್ಳಿ. ನೀವು ಕೂತ್ಕೊಂಡಿದ್ರೆ ನಿಮ್ಮ ಇನ್ನೊಂದು ಕೈ ನಿಮ್ಮ ತೊಡೆಯ ಮೇಲೆ ಇರಲಿ. ಕೈಗಳು ಆಕಾಶ ನೋಡುವಂತಿರಲಿ. ಕೈ ಇನ್ನೊಂದು ಕೈ ನಿಮ್ಮ ಹೊಟ್ಟೆಯ ಮೇಲ್ಗಡೆ ಇದೆ. ಅದೇ ರೀತಿ ವಿಜುವಲೈಸ್ ಮಾಡಿ ಈ ಒಂದು ಸುಂದರವಾದ ಜಾಗದಲ್ಲಿ ನೀವು ನಿಮ್ಮ ಹೊಟ್ಟೆಯ ಮೇಲೆ ಸ್ವಲ್ಪ ಕೈ ಆಡಿಸ್ತಾ ನಿಮ್ಮ ಹೊಟ್ಟೆಯಲ್ಲಿರುವ ಮಗುವಿನ ಜೊತೆ ನೀವು ಹೆಜ್ಜೆ ಹಾಕ್ತಾ ಇದ್ದೀರಾ. ನಿಮಗೆ ಇಷ್ಟವಾದ ಹೊಸ ಉಡುಪನ್ನ ನೀವು ಧರಿಸಿದ್ದೀರಾ. ನೀವು ಒಂದು ಫೋಟೋ ಶೂಟ್ಗೆ ಹೋಗೋ ಹಾಗೆ ರೆಡಿ ಆಗಿದ್ದೀರಾ. ಸುಂದರವಾಗಿ, ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಹೊಟ್ಟೆ ದೊಡ್ಡದಾಗಿದೆ. ಅದಕ್ಕೆ ನಿಮ್ಮ ಕೈಗಳಿಂದ ಸಪೋರ್ಟ್ ಕೊಡ್ತಾ ನೀವು ನಿಧಾನವಾಗಿ ಈ ಜಾಗದಲ್ಲಿ ಓಡಾಡ್ತಾ ಇದ್ದೀರಾ. ಹಾಗೆ ನಿಮಗೆ ಗೊತ್ತಿಲ್ಲದೆ ಯಾರೋ
ನಿಮ್ಮ ಫೋಟೋಗಳನ್ನು ತೆಗಿತಾ ಇದ್ದಾರೆ. ಯು ಆರ್ ವಾಕಿಂಗ್ ಇನ್ ದ ನೇಚರ್ ಇನ್ ಅ ಬ್ಯೂಟಿಫುಲ್ ಗಾರ್ಡನ್ ಅಂಡ್ someone is taking your pictures. ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಆ ಸುಂದರವಾದ ಉದ್ಯಾನವನದಲ್ಲಿ ತುಂಬಾ ಖುಷಿಯಿಂದ ಕಾಲಿಟ್ಟು ಓಡಾಡ್ತಾ ಇದ್ದೀರಾ. ಯು ಆರ್ ಕನೆಕ್ಟಿಂಗ್ ವಿತ್ ದ ನೇಚರ್. ನೈಸರ್ಗಿಕವಾಗಿ ಬೆಳೆದಂತಹ ಹೂವು, ಹಣ್ಣು, ಗಿಡ, ಮರಗಳ ಮಧ್ಯೆ ನೀವು ಚಿಟ್ಟೆಯ ಹಾಗೆ ಲೈಟ್ ಆಗಿ ಫೀಲ್ ಮಾಡ್ತಾ, ಕಲರ್ಫುಲ್ ಆಗಿ ಡ್ರೆಸ್ ಮಾಡಿಕೊಂಡು ಖುಷಿಯಾಗಿ ಎಲ್ಲ ಕಡೆ ನೋಡ್ತಾ ಆರಾಮವಾಗಿ ಕಾಲ ಕಳೀತಾ ಇದ್ದೀರಾ. ಈ ಪ್ರಕೃತಿಯ ಜೊತೆ ನೀವು ಆರಾಮವಾಗಿದ್ದೀರಾ. ಈ ಪ್ರಕೃತಿಯ ಮಡಿಲಲ್ಲಿ ನೀವು ಆನಂದವಾಗಿ ಮಲಗಿದ್ದೀರಾ. ಮಗುವಿನ ಹಾಗೆ ಆಟ ಆಡ್ತಾ ಇದ್ದೀರಾ. ಇದನ್ನ ಹಾಗೆ ವಿಜುವಲೈಸ್ ಮಾಡ್ತಾ ಇರಿ. ಈಗ ನಿಮ್ಮ ಹಿಂದಿನಿಂದ ಒಬ್ಬ ವ್ಯಕ್ತಿ ನಿಮ್ಮ ಕಡೆಗೆ ಬಂದು ನಿಮ್ಮ ಮುಂದೆ ನಿಂತ್ಕೊಳ್ತಾ ಇದ್ದಾರೆ ಆಸ್ ಅ ಸರ್ಪ್ರೈಸ್. ಇದು ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಮಗುವಿನ ತಂದೆ. ನಿಮ್ಮ ಮಗುವಿನ ಜೊತೆ ನಿಮ್ಮ ಈ ಸುಂದರವಾದ ಪಯಣದಲ್ಲಿ ಜೊತೆಯಾಗಿರುವ ನಿಮ್ಮ ಬಾಳ ಸಂಗಾತಿ. ಈ ನಿಮ್ಮ ಬಾಳ ಸಂಗಾತಿಯ ಜೊತೆಗೆ ನೀವು ಒಂದು ಕೈಯನ್ನ ಹಿಡಿದು ಇಬ್ಬರು ಜೊತೆಯಾಗಿ ಹೆಜ್ಜೆ ಹಾಕ್ತಾ ಹೋಗ್ತಾ ಇದ್ದೀರಾ ಮುಂದೆ. ಫೀಲ್ ದ ವಾರ್ಮ್ತ್ ಆಫ್ ಯರ್ ಪಾರ್ಟ್ನರ್ಸ್ ಹ್ಯಾಂಡ್. ನಿಮ್ಮ ಬಾಳ ಸಂಗಾತಿಯ ಕೈಗಳ ಸ್ಪರ್ಶವನ್ನು ನೀವು ನಿಮ್ಮ ಕೈಯಲ್ಲಿ ಫೀಲ್ ಮಾಡ್ತಾ ಬನ್ನಿ. ನಿಮ್ಮ ಮುಖದಲ್ಲಿ ಮಂದಹಾಸ ಇದೆ. ಅವರು ಕೂಡ ನಿಮಗೆ ಇಷ್ಟ ಆಗೋ ಹಾಗೆ ರೆಡಿಯಾಗಿ ಬಂದಿದ್ದಾರೆ. ನಿಮಗೆ ಇಷ್ಟವಾಗುವ ವಸ್ತ್ರವನ್ನ ಧರಿಸಿದ್ದಾರೆ. ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ನಿಧಾನವಾಗಿ ನಿಮ್ಮ ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯು ಆರ್ ಫೀಲಿಂಗ್ ಸೇಫ್, ಹ್ಯಾಪಿ ಅಂಡ್ ಯು ಆರ್ ಎಂಜಾಯಿಂಗ್ ದ ಹೋಲ್ ಸೀನ್. ಅದೇ ರೀತಿ ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿಯ ಜೊತೆ ನೀವು ಕಾಲ ಕಳೀತಾ ಹೋಗ್ತಾ ಇದ್ದೀರಾ. ಆ ಉದ್ಯಾನವನದಲ್ಲಿ ಈ ಒಂದು ಪಾರ್ಕ್ ಅಲ್ಲಿ ಒಂದು ಬೆಂಚ್ ಮೇಲೆ ನೀವಿಬ್ಬರು ಕೂಡ ಕುತ್ಕೊಂಡು ಮುಂದಿರುವಂತಹ ಆಕಾಶವನ್ನು ನೋಡ್ತಾ ಇದ್ದೀರಾ. ಅಲ್ಲಿ ಹೊಳಿತಾ ಇರುವಂತಹ ಸೂರ್ಯನನ್ನ ನೋಡ್ತೀರಾ. ಈ ಬೆಚ್ಚಗಿನ ಭಾಗದಲ್ಲಿ ಇಬ್ಬರು ಜೊತೆಯಾಗಿ ಕಾಲ ಕಳೀತಾ ಖುಷಿಯಾಗಿ ಮಾತಾಡ್ತಾ ಇದ್ದೀರಾ. ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಕೀಟಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಮಗು ಹಾಗೂ ಅದರ ಮುಂದಿನ ಭವಿಷ್ಯಕ್ಕೋಸ್ಕರ ನೀವು ಎಷ್ಟು ಸಿದ್ಧರಾಗಿದ್ದೀರಾ, ಅದರ ಇರುವಿಕೆ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅನ್ನೋದನ್ನು ಕೂಡ ನೀವು ಮಾತಾಡ್ತಾ ಇದ್ದೀರಾ. ಈಗ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಒಂದು ಚಿಕ್ಕ ಟೇಬಲ್ ಮೇಲೆ ಒಂದು ಪೆನ್ ಮತ್ತೆ ಪೇಪರ್ ಮತ್ತು ಕೆಲವೊಂದು ಸ್ಕೆಚ್ ಪೆನ್, ಬಣ್ಣ ಬಣ್ಣದ ಪೆನ್ಗಳು ಇದೆ. ಅದನ್ನ ತೆಗೆದುಕೊಂಡು ಇಬ್ಬರು ಕೂಡ ಮಾತಾಡ್ತಾ ನಿಮ್ಮ ಮಗುವಿನ ಮುಂದಿನ ಜೀವನದ ಬಗ್ಗೆ ಕನಸು ಕಾಣ್ತಾ ಒಂದು ಸುಂದರವಾದ ಚಿತ್ರವನ್ನ ಬರಿತಾ ಇದ್ದೀರಾ. ಆ ಚಿತ್ರದಲ್ಲಿ ನೀವು, ನಿಮ್ಮ ಬಾಳ ಸಂಗಾತಿ, ನಿಮ್ಮ ಮಗು ಎಲ್ಲರೂ ಇದ್ದೀರ. ನಿಮಗೆ ಇಷ್ಟವಾದ ಕೆಲವು ವ್ಯಕ್ತಿಗಳು ಕೂಡ ಇದ್ದಾರೆ. ಅದೇ ರೀತಿ ಆ ಮಗುವಿನ ಭವಿಷ್ಯ, ಉತ್ತಮವಾದ ಭವಿಷ್ಯ ಈ ಶ್ರೇಷ್ಠವಾದ ಮಗುವಿಗೆ ಸಿಗ್ತಾ ಇರೋ ಹಾಗೆ ನೀವು ಅದನ್ನ ಡಿಸೈನ್ ಮಾಡ್ತಾ ಇದ್ದೀರಾ.
You are designing the life of your dream, dear baby. ನಿಮ್ಮ ಮಗುವಿಗೋಸ್ಕರ ನೀವು ಒಂದು ಒಳ್ಳೆಯ ಭವಿಷ್ಯವನ್ನ ನೀಡುವ ಸಲುವಾಗಿ ಈ ಒಂದು ಚಿತ್ರಣವನ್ನ ನೀವು ಬಿಡಿಸ್ತಾ ಇದ್ದೀರಾ. ಅದಕ್ಕೆ ಬಣ್ಣ ಬಣ್ಣದ ಹೊಳಪನ್ನ ನೀಡ್ತಾ ಇದ್ದೀರಾ. ಯು ಆರ್ ಕ್ರಿಯೇಟಿಂಗ್ ಅ ವಿಷನ್ ಬೋರ್ಡ್ which is including your baby. ನಿಮ್ಮ ಮಗು, ಅದರ ಫ್ಯೂಚರ್, ಅದರ ಸಕ್ಸಸ್, ನಿಮ್ಮ ಮಗುವಿನ ಶ್ರೇಷ್ಠ ಜೀವನ ನಿಮ್ಮ ಜೊತೆ ಇರುವುದನ್ನು ಪೂರ್ತಿಯಾಗಿ ನೀವು ನಿಮ್ಮ ಬಾಳ ಸಂಗಾತಿಯ ಜೊತೆಗೆ ಸೇರ್ಕೊಂಡು ಬರಿತಾ ಇದ್ದೀರಾ. ಹೀಗೆ ಬರೆಯುವಾಗ ನೀವಿಬ್ಬರು ಖುಷಿಯಾಗಿ ಕಾಲ ಕಳೀತಾ ಇದ್ದೀರಾ. ಅಂಡ್ ಯು ವೆರಿ ಸರ್ಟೈನ್, ನಿಮಗೆ ಈ ಎಲ್ಲ ಕನಸುಗಳು ಖಂಡಿತವಾಗ್ಲೂ ನನಸಾಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸದೊಂದಿಗೆ ನೀವಿಬ್ಬರು ಜೊತೆಯಾಗಿ ಕೈ ಹಿಡಿದು ಈ ಒಂದು ಪೇಪರ್ನ ನಿಮ್ಮ ಜೊತೆಗೆ ತೆಗೆದುಕೊಂಡು ಆ ಪ್ಲೇಸ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ಈ ಒಂದು ಜಾಗದಿಂದ ಹೊರಗಡೆ ನಡೀತಾ ನೀವು ಮತ್ತೆ ಆ ಇಡೀ ಉದ್ಯಾನವನವನ್ನ ನೋಡ್ತಾ, ಅಲ್ಲಿರುವಂತಹ ಪ್ರಾಣಿ ಪಕ್ಷಿ ಕೀಟಗಳನ್ನೆಲ್ಲವನ್ನ ನೋಡ್ತಾ, ಪ್ರಕೃತಿ ಮಾತೆಗೆ ವಂದಿಸ್ತಾ, ಅಭಿನಂದಿಸ್ತಾ ಬರ್ತಾ ಇದ್ದೀರಾ. ಈಗ ನಿಮಗೆ ಇಷ್ಟವಾದಂತಹ ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ. ನಿಮಗೆ ಇಷ್ಟವಾದ ಹಾಡು, ನೀವು, ನಿಮ್ಮ ಮಗು, ಹೊಟ್ಟೆಯಲ್ಲಿ ನಿಮ್ಮ ಮಗು, ನಿಮ್ಮ ಬಾಳ ಸಂಗಾತಿಯ ಜೊತೆಗೆ ನಿಧಾನವಾಗಿ ಈ ಹಾಡಿಗೆ, ಈ ನಿಮ್ಮ ಫೇವ್ರೆಟ್ ಸಾಂಗ್ಗೆ ನೃತ್ಯವನ್ನ ಮಾಡ್ತಾ ಇದ್ದೀರಾ. ನಿಧಾನವಾಗಿ ಮೂವ್ಮೆಂಟ್ ಮಾಡ್ತಾ ಡಾನ್ಸ್ ಮಾಡ್ತಾ ಇದ್ದೀರಾ. ಫೀಲ್ ದ ಹೋಲ್ ಮೆಮೊರಿ. ಯಾಕೆ, ಏನು, ಹೇಗೆ, ನಿಜನ ಸುಳ್ಳು ಎಲ್ಲದನ್ನ ಮರೆತು ಬದಿಗಿಟ್ಟು ಆರಾಮವಾಗಿ ಡೀಪ್ಲಿ ಎಂಜಾಯ್ ದಿಸ್ ಜರ್ನಿ. ಎಂಜಾಯ್ ದ ಬ್ಯೂಟಿಫುಲ್ ಮೆಮೊರಿ. ರಿಲ್ಯಾಕ್ಸ್. ಈ ಎಲ್ಲ ಚಿತ್ರಣಗಳನ್ನ ನಿಮ್ಮ ಮನಸ್ಸಿನ ಪುಟಗಳಲ್ಲಿ ಅಚ್ಚಾಗಿ ಉಳಿಸಿಕೊಳ್ತಾ ನೀವು ಆ ಪ್ಲೇಸ್ ಇಂದ ಆಚೆ ಬರ್ತಾ ಇದ್ದೀರಾ ದಂಪತಿ ಸಮೇತವಾಗಿ. ರಿಲ್ಯಾಕ್ಸ್. ಈಗ ಮತ್ತೆ ಮೆಟ್ಟಲುಗಳನ್ನ ಒಂದೊಂದಾಗಿ ಹತ್ತುತ್ತಾ ಇದ್ದೀರಾ. 1, 2, 3, 4, 5, 6, 7, 8, 9, 10, 11. ಈಗ ನಿಮ್ಮ ಮನೆಯ ಗೇಟ್ನ ಬಳಿ ನೀವು ಬಂದಿದ್ದೀರಾ. ನಿಧಾನವಾಗಿ ಗೇಟ್ ತೆಗೆದು ಇಬ್ಬರು ಕೂಡ ಒಳಗಡೆ ಹೋಗ್ತಾ ಇದ್ದೀರಾ. ನಿಮ್ಮ ಮನೆಯ ಒಳಗಡೆ ಹೋಗ್ತಾ ಇದ್ದೀರಾ. ನಿಮ್ಮ ಕೋಣೆಯ ಒಳಗಡೆ ಹೋಗ್ತಾ ಇದ್ದೀರಾ. ಹಾಗೆ ನಿಮ್ಮ ಕೋಣೆಯಲ್ಲಿ ಇರುವಂತಹ ನಿಮ್ಮ ಫಿಸಿಕಲ್ ಬಾಡಿಯ ಜೊತೆ ನಿಮ್ಮ ಅಥರಿಕ್ ಬಾಡಿ, ಆಸ್ಟ್ರಲ್ ಬಾಡಿ ಮಿಂಗಲ್ ಆಗ್ತಾ ಇದೆ. ನಿಮ್ಮ ಎನರ್ಜಿ ಬಾಡಿ ನಿಮ್ಮ ಫಿಸಿಕಲ್ ಬಾಡಿಯ ಜೊತೆಗೆ ಸೇರ್ಕೊಂಡು ನಂತರ ನಿಮ್ಮ ಮನೆಯವರ, ನಿಮ್ಮ ಬಾಳ ಸಂಗಾತಿಯ ಎನರ್ಜಿ ಬಾಡಿ ಕೂಡ ಅವರ ಹತ್ತಿರ ಹೋಗಿ ಸೇರ್ಕೊಳ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಮುಖದಲ್ಲಿ ಮಂದಹಾಸ ಇರಲಿ. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಇಳ್ಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನ ರಬ್ ಮಾಡಿ ಕಣ್ಣುಗಳ ಮೇಲೆ ಇಟ್ಟು ಟ್ರಾನ್ಸ್ಫರ್ ದ ಹೀಟ್ ಅಂಡ್ ಎನರ್ಜಿ.
ರಿಲ್ಯಾಕ್ಸ್. ಈಗ ನಿಮ್ಮ ಕೈಗಳನ್ನು ನೋಡ್ತಾ ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೀರಿ. ಓಕೆ, ಹೌ ಆರ್ ಯು ಫೀಲಿಂಗ್? ಇಟ್ಸ್ ಅ ವಿಜುವಲೈಸೇಷನ್ ಮೆಡಿಟೇಷನ್. ಈ ಥರ ನೀವು ಯಾವಾಗ ಆ, ಪದೇ ಪದೇ ಈ ಥರ ಒಳ್ಳೆಯದನ್ನೇ ವಿಜುವಲೈಸ್ ಮಾಡ್ತಾ ಹೋಗ್ತಿರೋ, ಕೆಲವೊಬ್ಬರಿಗೆ ಕನಸುಗಳಲ್ಲಿ ಇದೆಲ್ಲ ಪ್ಯಾಟರ್ನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ತುಂಬಾ ಡೀಪ್ ಸ್ಲೀಪ್ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ? ಯು ಫೀಲ್ ಲೈಕ್ ಇವತ್ತು ಹಾಗೆ ಆಯ್ತು ಮೇಡಮ್. ಓಕೆ, ನಿದ್ದೆ ಬರ್ತಾ ಇತ್ತಾ? ನಿದ್ದೆನೆ ಬರ್ತಾ ಇತ್ತು ಇವತ್ತು. ಓಕೆ, ವೆರಿ ಡೀಪ್ ರಿಲ್ಯಾಕ್ಸೇಷನ್ ಅಲ್ವಾ? ಎಸ್. ಮತ್ತೆ ಯಾರಾದ್ರೂ ಏನಾದ್ರು ಶೇರ್ ಮಾಡೋದಿದ್ರೆ ಮಾಡ್ಕೋಬಹುದು. ಓಕೆ, ಮತ್ತೆ ಇನ್ನೂ ಒಂದು ಇವಾಗ ಆಕ್ಟಿವಿಟಿ ಮಾಡಿಸೋಣ. ಅದಾದ್ಮೇಲೆ ನಾನು ಕೇಳ್ತಾ ಹೋಗ್ತೀನಿ. ಒಂದು ನಿಮಿಷ, ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು. ಇದು ಯಾಕೋ ಓಪನ್ ಆಗ್ತಾ ಇಲ್ಲ. ಓಕೆ, ಇಟ್ಸ್ ಓಕೆ. ಎಲ್ಲರೂ ತುಂಬ ಚೆನ್ನಾಗಿ ಮೆಸೇಜ್ಗಳನ್ನು ಹಾಕಿದ್ರಿ. ನಂಗೆ ತುಂಬ ಇಷ್ಟ ಆಯಿತು. ಏನು ಗ್ರೂಪಲ್ಲಿ ಎಲ್ಲ ಟಂಗ್ ಟ್ವಿಸ್ಟರ್ಸ್ ಹಾಕಿದ್ರಿ ಅಲ್ವಾ? ಓಕೆ, ಈ ವೀಕೆಂಡ್ ಮೂವಿ ನೋಡಿದ್ದು ಕೂಡ ಹಾಕಿದ್ದೀರಾ. ವೆರಿ ಗುಡ್. ಓಕೆ, ಟಂಗ್ ಟ್ವಿಸ್ಟರ್ಸ್ನ ನಾವಿವಾಗ ಮಾಡೋಣ. ಓಕೆ, ಸೊ ನಾಲ್ಗೆ ಯಾಕೆ ಜಾಸ್ತಿ ಚೆನ್ನಾಗಿ ತಿರುಗುತ್ತೆ ನೋಡೋಣ. ಸೊ ಇದರಲ್ಲಿ ಏನು ಅಂದರೆ, ಇಟ್ ವಿಲ್ ಬಿ ಫನ್ ಫಸ್ಟ್ ಆಫ್ ಆಲ್. ಆಯ್ತಾ, ತುಂಬ ಖುಷಿ ಅನಿಸುತ್ತೆ, ಮಾಡ್ತಾ ಮಾಡ್ತಾ ಮಾಡ್ಬೇಕನ್ಸುತ್ತೆ. ಆ್ಯಂಡ್ ಇದಕ್ಕೆ ಜಾಸ್ತಿ ಏನು ರಿಕ್ವೈರ್ಮೆಂಟ್ಸ್ ಇಲ್ಲ, ಮೆಟೀರಿಯಲ್ಸು ಬೇಡ, ನೀವೇ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿ ಮಜಾ ಕೊಡುತ್ತೆ ಅಲ್ವಾ? ಆ್ಯಂಡ್ ತುಂಬ ಫೋಕಸ್ಡ್ ಆಗಿರ್ತೀವಿ. ಎಲ್ಲಿವರೆಗೆ ನಾವು ಹೇಳ್ತಾ ಇರ್ತೀವೋ ಅಷ್ಟು ಫೋಕಸ್ಡ್ ಆಗಿರ್ತೀವಿ. ಮತ್ತೆ ಇನ್ನೊಬ್ರು ಹೇಳ್ಬೇಕಾದ್ರೇನು ಅಷ್ಟೇ, ತುಂಬಾ ಫೋಕಸ್ ಆಗಿ ಕೇಳ್ತಾ ಇರ್ತೀವಿ ಅಲ್ವಾ? ಇಂಡೈರೆಕ್ಟ್ಲಿ ವಿ ಆರ್ ವರ್ಕಿಂಗ್ ಆನ್ ಆಜ್ಞಾಚಕ್ರ ಅಲ್ವಾ? ಅಂಡ್ ತುಂಬಾ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಇರುತ್ತೆ ಮಗುವಿಗೆ ಕೂಡ ಇದ್ರ ಬಗ್ಗೆ. ಅಂದ್ರೆ ನೀವು ಯಾವಾಗ ಫೋಕಸ್ಡ್ ಆಗಿ ಏನಾದ್ರೂ ಕೆಲಸಗಳನ್ನ ಮಾಡ್ತಾ ಇರ್ತೀರಾ, ಮಗುಗೂ ಕೂಡ ಅಷ್ಟು ಚೆನ್ನಾಗಿ ಫೋಕಸ್ ಬರುತ್ತೆ. ಆಯ್ತಾ? ಮತ್ತೆ ನೀವು ಟಂಗ್ ಟ್ವಿಸ್ಟ್ ಮಾಡಿದಾಗ ವಾಟ್ ಈಸ್ ದ ಯೂಸ್ ಆಫ್ ಇಟ್? ಯಾರಿಗದು ಗೊತ್ತಾ? ಜಾಸ್ತಿ ನಾಲ್ಗೆನ ಈ ತರ ಹೊರಳಿಸ್ತಾ ಹೊರಳಿಸ್ತಾ ಮಾತಾಡ್ತೀವಲ್ವಾ, ಅವಾಗ ಅದು ತೆಳುವು ಆಗ್ತಾ ಬರುತ್ತೆ. ಸ್ವಲ್ಪ ಕೆಲವೊಬ್ಬರಿಗೆ ನಾಲ್ಗೆ ದಪ್ಪ ಇರುತ್ತೆ, ಅಷ್ಟು ಈಸಿಯಾಗಿ ತಿರ್ಗಲ್ಲ. ಆಯ್ತಾ? ಕೆಲವೊಂದು ವರ್ಡ್ಸ್ ಮಿಸ್ ಆಗ್ತಾ ಇರುತ್ತೆ, ಆ ಥರ ಮಿಕ್ಸ್ ಆಗ್ತಾ ಇರುತ್ತೆ. ಹಂಗಿದ್ದವರು ಇದನ್ನ ಜಾಸ್ತಿ ಮಾಡ್ತಾ ಯೂಸ್ ಆಗುತ್ತೆ. ಇಟ್ ಈಸ್ ವೆರಿ ಗುಡ್. ಆಯ್ತಾ? ಇದನ್ನ ಮಕ್ಳಿಗೆ ಮಾಡಿಸಿದ್ರೆ ಇನ್ನೂ ಒಳ್ಳೇದು. ಅಲ್ವಾ? ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನೇತ್ರಾವತಿಯವರು ಕೊಟ್ಟಿದ್ದಾರೆ, ಅರಗಿಳಿ ಅರಗಿಣಿ ಮರಿ ಗಿಡ ಮರಗಳ ಮರೆಯಲ್ಲಿ ಕರಿ ಗರಿಗೆದರಿಸಿ ಚಿಲಿಪಿಲಿ ಯುಲಿಯಿತು. ಅಲ್ವಾ? ಯಾರು ಹೇಳ್ತೀರಾ ಇದನ್ನ? ಓಕೆ, ಸುವರ್ಣ ಅವರೇ ಹೇಳ್ತೀರಾ? ಮೇಡಮ್ ಅದ್ ಇನ್ನೊಮ್ಮೆ ಏನ ಬರ್ಬೇಕು? ಇನ್ನೊಮ್ಮೆ ಕಳಿಸ್ಬಿಡ್ಲಾ ಗ್ರೂಪ್ಗೆ? ಹಾ ಕಳ್ಸಿ. ಹಾ ಮ್ಯಾಮ್. ಓಕೆ, ಎಲ್ಲದನ್ನೂ ಒಂದೇ ಸರಿ ಕಳಿಸ್ಬಿಡ್ತೀನಿ ತಾಳೆ.
ಓಕೆ, ಒಂದು ಪಿಕ್ಚರ್ ಕಳ್ಸಿದ್ದೀನಿ, ಅದ್ರಲ್ಲೆಲ್ಲ ಇದೆ. ಸಿಕ್ತಾ? ಹಾ ಸಿಕ್ತು ಮೇಡಮ್. ಓಕೆ. ಅರಗಿನಿ ಮರಿ ಗಿಡ ಮರಗಳ ಮರೆಯಲ್ಲಿ ಕರಿಗರಿದಿರಿಸಿ ಚಿಲಿಪಿಲಿ ಚಿಲಿಪಿಲಿ ಇಳಿಯಿತು. ಯಾ- ಅರಗಿನಿ ಮರಿ ಗಿಡ ಮರಗಳ ಮರೆಯಲ್ಲಿ ಕರಿಗರಿಗೆದರಿಸಿ ಚಿಲಿಪಿಲಿ ಇಳಿಯಿತು. ಅರಿ ಅರಿಗಿನಿ ಮರಿ ಗಿಡ ಮರಗಳ ಮರೆಯಲ್ಲಿ ಕರಿಗರಿಗೆದರಿಸಿ ಚಿಲಿಪಿಲಿ ಇಳಿಯಿತು. ಅರಗಿನಿ ಮರಿ ಗಿಡ ಮರಗಳ ಮರೆಯಲ್ಲಿ ಕರಿಗರಿಗೆದರಿಸಿ ಚಿಲಿಪಿಲಿ ಇಳಿಯಿತು. ಅರಗಿನಿ ಮರಿ ಗಿಡ ಮರಗಳ ಮರೆಯಲ್ಲಿ ಕರಿಗರಿಗೆದರಿಸಿ ಚಿಲಿಪಿಲಿ ಇಳಿಯಿತು. ಅರಗಿನಿ ಮರಿ ಗಿಡ ಮರಗಳ ಮರೆಯಲ್ಲಿ ಕರಿಗೆ ಕರಿಗರಿಗೆದರಿಸಿ ಚಿಲಿಪಿಲಿ ಇಳಿಯಿತು. ಅರಗಿನಿ ಮರಿ ಗಿಡಗಳ ಮರಗಳ ಗಿಡ ಮರೆಯಲ್ಲಿ ಮರಗಳ ಮರೆಯಲ್ಲಿ. ಹಾ, ಅರಗಿನಿ ಅರಗಿನಿ ಮರಿ ಗಿಡ ಮರಗಳ ಮರೆಯಲ್ಲಿ ಕರಿಗರಿಗೆದರಿಸಿ ಚಿಲಿಪಿಲಿ ಇಳಿಯಿತು. ಗುಡ್ ಗುಡ್, ವೆರಿ ಗುಡ್. ಓಕೆ, ನಿಮ್ಮ ಅಕೌಂಟಬಿಲಿಟಿ ಪಾರ್ಟ್ನರಾ? Yes, ma'am. ವೆರಿ ಗುಡ್. ಓಕೆ, ಸೊ ಇಬ್ರು ವಿಡಿಯೋ ಆನ್ ಮಾಡಿದಾಗ ನಂಗೆ ನೆನಪಾಯ್ತು ಅವತ್ತು ಹೇಳಿದ್ರಲ್ವಾ, ಹಾ, ಸೊ ಹೌದು ಮೇಡಮ್. ಇಮಿಟೇಷನ್ ಮಾಡಿದ್ದು ಅದೆಲ್ಲಾನು. ಹಾ, ಆಯ್ತು. ಓಕೆ, ವೆರಿ ಗುಡ್. ಸೊ ನೇತ್ರ ಅವರೇ, ಅವ್ರಿಗೆ ನೀವೇ ಕೊಟ್ಬಿಡಿ ಸುವರ್ಣ ಅವರೇ, ಯಾವ್ದಾದ್ರು. ಓಕೆ, ನಾನೇ ಕೊಡ್ಲಾ? ಕೊಡಿ ಮೇಡಮ್, ನೀವು ಕೊಡಿ. ಓಕೆ. ಇವತ್ತು ಯಾರು ಮಾತಾಡ್ತಾನೆ ಇಲ್ಲ ಮೇಡಮ್ ಕ್ಲಾಸ್. ಹಾ. ಎಸ್. ಸೊ ಎಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ನೋಡಿ ಮ್ಯಾಮ್ ಅದನ್ನ ಇಮೇಜ್ ನ. ಹೌದಾ? ಓಕೆ, ಫೈನ್. ಅದ್ರಲ್ಲೇ ಇರೋದು ಒಂದು ಕೊಟ್ಬಿಡ್ತೀನಿ. ಓಕೆ, ಬಳ್ಳಿಯಲ್ಲಿ ಬೆಳ್ಳಿಯ ಬೆಕ್ಕು ಬಿದ್ದಿತು. ಓಕೆ, ಬಳ್ಳಿಯಲ್ಲಿ ಬೆಳ್ಳಿಯ ಬೆಕ್ಕು ಬಿದ್ದಿತು. ಹ್ಮ್. ಮೇಡಮ್ ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ ಅವ್ರಿಗೆ. ಹೌದಾ? ಹೌದು. ಓಕೆ, ಥಾಟ್ ಸಿಂಕ್ ಆಗ್ತಾ ಇದೆ. ಹೇಳಿ. ಓಕೆ, ಒಂದ್ ನಿಮಿಷ. ಬಳ್ಳಿಯಲ್ಲಿ ಬೆಳ್ಳಿಯ ಬೆಕ್ಕು ಬಿದ್ದಿತು. 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 ಓಕೆ, ವೆರಿ ಗುಡ್. ಚೆನ್ನಾಗಿ ಹೇಳಿದ್ರಿ. ಓಕೆ, ಸೊ ನೆಕ್ಸ್ಟ್ ಯಾರು? ರಾಜೇಶ್ವರಿ ಅವರೇ ಹೇಳ್ಬಿಡಿ. ನೆಕ್ಸ್ಟ್ ಕೇಳ್ತಾ ಹೋಗ್ತೀನಿ. ರಕ್ಷಿತಾ, ವಿದ್ಯಾ ಎಲ್ಲರೂ ಇದ್ದಾರೆ. ಓಕೆ. ಹಾ ಮ್ಯಾಮ್, ನನ್ಗೆ ಅನ್ವಿತಾ ಅವ್ರು ಕಳ್ಸಿದ್ ಇಷ್ಟ ಆಗಿತ್ತು, ಅದನ್ನೇ ಹೇಳ್ತೀನಿ. ಹಾ, ಹೇಳಿ. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರಿ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸುಸ್ತಾಗಿ ಸತ್ ಬಿದ್ರು. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರಿ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸುಸ್ತಾಗಿ ಸತ್ ಬಿದ್ರು. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರಿ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸುಸ್ತಾಗಿ ಸತ್ ಬಿದ್ರು. ಓಕೆ, ಆಯ್ತಾ? ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿತ್ತು. ಓಕೆ, ಸೊ ಇದು ಕೇಳಿರ್ಲಿಲ್ಲ ನಾನು ಆಕ್ಚುಲಿ, ಅನ್ವಿತಾ ಅವ್ರು ಕಳ್ಸಿದ್ದು. ಓಕೆ, ನೆಕ್ಸ್ಟ್ ಯಾರು ಹೇಳ್ತೀರಾ? ಕೈ ಎತ್ತಿ, ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮ್ಗೆ ಕೇಳ್ತೀನಿ. ಈಗ ಜ್ಯೋತಿ ಅವರು ಇದರಲ್ಲಿ ವಿಡಿಯೋದಲ್ಲಿ ಇದ್ರು, ಅದಕ್ಕೆ ಜ್ಯೋತಿ ಅವ್ರಿಗೆ ಕೇಳ್ತಾ ಇದ್ದೀನಿ. ಹೇಳ್ತೀರಾ ಜ್ಯೋತಿ ಅವರೇ? ಓಕೆ, ವಿಡಿಯೋದಲ್ಲಿ ಇಲ್ಲ ಅವರು. ಓಕೆ, ಎಲ್ಲೋ ಹೋಗಿದ್ದಾರೆ. ಸರಿ, ಮತ್ತೆ ಯಾರು ಹೇಳ್ತೀರಾ? ವಿದ್ಯಾ ಹೇಳ್ತೀರಾ? ಶ್ರುತಿ ಅವರೇ ಹೇಳ್ತೀರಾ? ಹಾ ಮೇಡಮ್, ಹೇಳ್ತೀನಿ. ಹಾ, ಹೇಳಿ. ಇದು ನಾನ್ ಕಳ್ಸಿದ್ದೆ ಹೇಳ್ತೀನಿ. ಓಕೆ, ಹೇಳಿ. ಎರಡೆರಡೆಮ್ಮೆ ಮರದಡಿ ನಿಂತು ಕರ್ದಾದ ಹುಲ್ಲು ಕರಕರ ತಿನ್ನುವು. 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 ಎರಡೆರಡೆಮ್ಮೆ ಹೇಳಿ ಹೇಳಿ. ಎರಡೆರಡೆಮ್ಮೆ ಮರದಡಿ ನಿಂತು ಕರ್ದಾದ ಹುಲ್ಲು ಕರಕರ ತಿಂದು. ಎರಡೆರಡೆಮ್ಮೆ ಮರದಡಿ ನಿಂತು ಕರ್ದಾದ ಹುಲ್ಲು ಕರಕರ ತಿಂದು. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್, ಚೆನ್ನಾಗಿ ಹೇಳಿದ್ರಿ. ಓಕೆ, ನೆಕ್ಸ್ಟ್. ಹಾ, ಜ್ಯೋತಿ ಅವರೇ ಬಂದ್ರಲ್ವಾ? ಹೇಳ್ತೀರಾ ನೀವು?
ಕುಂಟರಣೆ ಕುರುಡರಣೆ ಕೊಡದೊಳಗೆ ಎರಡೆರಡಣೆ ಎರಡಣೆ. ಓಕೆ, ಎರಡೆರಡಣೆ. ಉರುಡಿ ಪರಡಿ ತಿಂಬರಣೆ. ಓಕೆ. ಆ ಇಲ್ಲ, ಮ್ಯೂಟ್ ಆಗಿದೆ ನಿಮ್ದು. ಅನ್ಮ್ಯೂಟ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ಓಕೆ, ಸುವರ್ಣ ಅವ್ರು ಕಳ್ಸಿರೋದಲ್ವಾ? ಇದು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ. ಹೇಳ್ತೀರಾ? ಹಾ ಮೇಡಮ್ ಹೇಳ್ತೀನಿ. ಹಾ, ಹೇಳಿ. ಕೇಳ್ತಾ ಇದೀಯಾ? ಹಾ, ಇವಾಗ ಕೇಳಿಸ್ತಾ ಇದೆ. ಹಾ. ಕುಂಟರಣೆ ಕುರುಡರಣೆ ಕೊಡದೊಳಗೆ ಎರಡೆರಡನೆ ಉರುಡಿ ಪರಡಿ ತಿಂಬರನೆ. ಕುಂಟರಣೆ ಕುರುಡರಣೆ ಕೊಡದೊಳಗೆ ಎರಡೆರಡನೆ ಉರುಡಿ ಪರಡಿ ತಿಂಬರನೆ. ಕುಂಟರಣೆ ಕುರುಡರಣೆ ಕೊಡದೊಳಗೆ ಎರಡೆರಡನೆ ಉರುಡಿ ಪರಡಿ ತಿಂಬರನೆ. ಓಕೆ. ಕುಂಟರಣೆ ಕುರುಡರಣೆ ಕೊಡದೊಳಗೆ ಎರಡೆರಡನೆ ಉರುಡಿ ಪರಡಿ ತಿಂಬರನೆ. ಹಾ, ಕುಂಟರಣೆ ಕುರುಡರಣೆ ಕೊಡದೊಳಗೆ ಎರಡೆರಡನೆ ಉರುಡಿ ಪರಡಿ ತಿಂಬರನೆ. great. ಕುಂಟರಣೆ ಕುರುಡರಣೆ ಕೊಡದೊಳಗೆ ಎರಡೆರಡನೆ ಉರುಡಿ ಪರಡಿ ತಿಂಬರನೆ. ಓಕೆ, ವೆರಿ ಓಕೆ, ಗುಡ್. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ. ಓಕೆ, ಸೊ ನೆಕ್ಸ್ಟ್ ಯಾರು ಹೇಳ್ತೀರಾ? ವಿದ್ಯಾ ಅವರೇ ಹೇಳ್ತೀರಾ? ಓಕೆ. ಮ್ಯಾಮ್ ನಾನು ಬೇರೆ ಹೇಳ ಅಲ್ಲಿರೋದು ಬಿಟ್ಟು ಹಾ, ಸರಿ, ಹೇಳಿ. ಇದೆಲ್ಲ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ನನಗೆ. ಓಕೆ, ಹೇಳಿ ಯಾವ್ದಾದ್ರು. ಹಲೋ, ಹಾ, ಹೇಳಿ. ಒಂದು ನಿಮಿಷ, ಸ್ಪೀಕರ್ ಯಾಕೆ ವರ್ಕ್ ಆಗ್ತಿಲ್ಲ. ಇದೆ, ಕೇಳಿಸ್ತಾ ಇದೆ. ಓಕೆ ಓಕೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಇದಂತೂ ಗೊತ್ತಿರೋ ನನಗೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. 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 ಓಕೆ, ಓಕೆ. ವೆರಿ ಚೆನ್ನಾಗಿತ್ತು. ಓಕೆ, ಸೊ ನನಗ್ ಗೊತ್ತಿದ್ದು, ಓಕೆ, ಕೆಂಪು ಕುಂಕುಮ ಕಪ್ಪು ಕುಂಕುಮ ಇದು ಜಾಸ್ತಿ ಹೇಳ್ತಾ ಇದ್ವಿ. ಅಂದ್ರೆ ಒಂಥರ ಫ್ರೆಂಡ್ಸ್ ಎಲ್ಲ ಕಾಂಪಿಟೇಷನ್ ಮೇಲೆ ಹೇಳ್ತಾ ಇದ್ವಿ, ಯಾರು ಜಾಸ್ತಿ ಹೊತ್ತು ಸ್ವಲ್ಪನೂ ತೊದಲ್ದೇ ಇರೋ ತರ ಹೇಳ್ತಾರೆ ಅನ್ನೋ ತರ. ಸೊ ಅದು ತುಂಬಾ ಮಜಾ ಕೊಡುತ್ತೆ. ಮಕ್ಕಳ ಜೊತೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಓಕೆ, ಸೊ ಸಂಗೀತ ಅವರೇ ಇದೀರಲ್ವಾ? ನಾನು ಹಾ ಸಂಗೀತ ಮ್ಯಾಮ್, ಗೊತ್ತಿಲ್ವಲ್ಲ ಇವತ್ತು ಅಂತ ನೋಡ್ತಾ ಇದ್ದೆ. ಸ್ವಲ್ಪ ಟಯರ್ಡ್ ಫೀಲ್ ಇತ್ತು ಹಾಗಾಗಿ. ಹೌದಾ? ಓಕೆ, ರೆಸ್ಟ್ ಮಾಡಿ. ಹೇಳ್ತೀರಾ? ಹೇಳ್ತೀನಿ ಮ್ಯಾಮ್, ನಾನ್ ಕಳ್ಸಿರೋದೇ ಹೇಳ್ತೀನಿ. ಓಕೆ, ಹೇಳಿ. ಕೆಂಪು ಕಲ್ಲು ಕಪ್ಪು ಕಲ್ಲು 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 ಕೆಂಪು ಕಲ್ಲು ಕಪ್ಪು ಓಕೆ, ಫಾಸ್ಟ್ ಆಗಿ ಹೇಳಕ್ ಮಾಡ್ಬೇಕು, ಅವಾಗ್ಲೇ ಚೆನ್ನಾಗಿರುತ್ತೆ. ಹೌದು ಹೌದು. ಸೊ ಮಜಾ ಬಂತು. ಚೆನ್ನಾಗಿತ್ತು. ಮತ್ತೆ ಸಂಗೀತ ಅವ್ರು ಮಾತಾಡೋದು ಸ್ವಲ್ಪ ಜಾಸ್ತಿ ಸ್ಪೀಡ್ ಆಗಿ ಮಾತಾಡ್ತಾರೆ ಅಲ್ವಾ? ಸ್ವಲ್ಪ ಫಾಸ್ಟ್ ಇದೆ ಅವ್ರ ಮಾತು ಕೂಡ. ಹೌದು ಹೌದು. ಹೇಳಿದ್ರಿ. ಚೆನ್ನಾಗಿತ್ತು. ಓಕೆ, ಸೊ ರೈಲು ಲಾರಿ. ಹೌದು. ರೈಲು ಲಾರಿ ರೈಲು ಲಾರಿ ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಯಾರು ಹೇಳ್ತೀರಾ ರೈಲು ಲಾರಿ? ಶ್ರುತಿ ಅವರೇ, ಶ್ರುತಿ ಎಸ್ ಅನಿಲ್ ಹೇಳ್ತೀರಾ? ಆಯ್ತಾ ಟೆಂಪಲ್ ವಿಸಿಟ್ಸ್ ಎಲ್ಲ? ನೀವೇನಲ್ವಾ ಸ್ವಲ್ಪ ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ದು? ಹಾ ಮ್ಯಾಮ್, ನಾನೇನೆ. ಓಕೆ, ಓಕೆ. ಹೇಳ್ತೀರಾ ರೈಲು ಲಾರಿ? ರೈಲು ಲಾರಿನ ಟ್ರೈ ಮಾಡ್ತೀನಿ. ಓಕೆ. ಅದು ವಾಟ್ಸಪ್ ಅಲ್ಲಿ ಕಳ್ಸಿದ್ನ, ಗ್ರೂಪ್ ಅಲ್ಲಿ ಇತ್ತು ಅಂತ ಅನ್ಸುತ್ತೆ. ಹ್ಮ್. ಓಕೆ, ಬೇರೆದ್ ಮಾಡ್ತೀರಾ? ರೈಲು ಲಾರಿ ಅಥವಾ ಕೆಂಪು ಕಲ್ಲು ಕಪ್ಪು ಕಲ್ಲು ಅದನ್ನ ಹೇಳ್ಬೋದಲ್ವಾ? ಹಾ, ಹೇಳಿ. ಕೆಂಪು ಕಲ್ಲು ಕಪ್ಪು ಕಲ್ಲು 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 ಕೆಂಪು ಕಲ್ಲು ಕಪ್ಪು ಕಲ್ಲು. ಗುಡ್, ಗುಡ್. ಚೆನ್ನಾಗಿ ಹೇಳಿದ್ರಿ ಬಿಡಿ. ಓಕೆ,
ಸೊ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಇದು ಅಷ್ಟೇ. ಅದು ಕಡೆ ಅದೆಲ್ಲ ತುಂಬಾ ಹಳೇದಂದ್ರೆ ನೀವ್ ಹೇಳ್ದಂಗೆ ಅವಾಗೆಲ್ಲ ನಾವು ತುಂಬಾ ನಮ್ಮ ಆಡ್ತಾ ಇದ್ವಿ ಅಲ್ಲ. ಕಾಲೇಜ್ ಡೇಸ್ ಅಲ್ಲೆಲ್ಲ ಯೂಶಲಿ ಮಾಡ್ತಾ ಇದ್ವಿ. ಕೆಂಪು ಕುಂಕುಮ ಅದು ಜಾಸ್ತಿ ಯೂಶಲಿ. ಹೌದು. ಅವಾಗ ಇನ್ಯಾವ್ದು ಮೇಜರ್ ಹಾ ದೇವಸ್ಥಾನದ್ದು ಅಂದ್ರೆ ಇನ್ನು 9th ಮಂತ್ ಬರೋದ್ರೊಳಗಡೆ ಇನ್ ಜಾಸ್ತಿ ಟ್ರಾವೆಲ್ ಮಾಡಕ್ ಆಗಲ್ವಲ್ಲ, ಸೊ ಹೋಗಿ ಬಂದ್ಬಿಡೋಣ ಅಂತ. ಇವತ್ತಿಗೆ 8th ಕಂಪ್ಲೀಟ್ ಆಗುತ್ತೆ, 9th ಮಂತ್ ಇವತ್ತಿಂದ. ಇನ್ವೈಟ್ ಮಾಡ್ತೀನಿ ಮ್ಯಾಮ್ ಎಲ್ಲಾರು ಬನ್ನಿ ಸೀಮಂತಕ್ಕೆ ಇರುತ್ತೆ. ಓಕೆ ಓಕೆ ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸೊ ಓಕೆ, ಎಲ್ಲ ಕಂಡೀಷನ್ಸ್ ಆರಾಮಿದೆ ಅಲ್ಲ? ಹಾ, ಇವಾಗ ಡಾಕ್ಟರ್ ವಿಸಿಟ್ಗೂ ಹೋಗಿದ್ದೆ ಲಾಸ್ಟ್ ವೀಕ್, ಸೊ ಎಲ್ಲ ಆರಾಮಾಗಿದೆ. ಅದೇ ಮಗುದು ವೇಟ್ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು, ಮತ್ತೆ ತಲೆ ತಿರುಗ್ತಾ ಇದೆ ಇನ್ನು ಅಂತ ಹೇಳ್ತಾರೆ. ಸೊ ನೋಡ್ಬೇಕು ಏನು ಅಂತ. ವಾಕ್ ಇನ್ನೊಂದ್ ಮಾಡ್ಬೋದು ಅಂತ ಹೇಳಿದಾರಲ್ವಾ? ಎಕ್ಸರ್ಸೈಸ್ ಮಾಡಿ ಜಾಸ್ತಿ ಅಂತ ಹೇಳಿದ್ದಾರೆ, ಬಟ್ ಮಾಡೋದಕ್ಕೆ ತುಂಬಾ ಬ್ಯಾಕ್ ಪೇನ್, ಮಾಡಕ್ ಆಗ್ತಾ ಇಲ್ಲ. ಅದ್ ಸ್ವಲ್ಪ ಪ್ರಾಬ್ಲಮ್. ಅಂದ್ರೆ ಇಲ್ಲೆಲ್ಲ ಮಾಡ್ಕೊಬೇಕಲ್ಲ, ಮನೆ ಕೆಲ್ಸದಲ್ಲೇ ಆಗೋಗ್ಬಿಡುತ್ತೆ, ಸಿಗ್ಲಿಕ್ಕಿಲ್ಲ. ಪರವಾಗಿಲ್ಲ, ಸೊ ನಿಧಾನವಾಗಿ ಮಾಡ್ಕೊಳ್ಳಿ ಎಲ್ಲಾನು. ವಾಕ್ ಒಂದು ಮಾಡ್ತೀನಿ ಡೈಲಿ 1 hour ವಾಕಿಂಗ್ ಇಸ್ ಗುಡ್, ಅಷ್ಟಾದ್ರೂ ಸಾಕಾಗುತ್ತೆ ಮಗು ಚೆನ್ನಾಗಿ ತಿರ್ಗೋದಕ್ಕೆ. ಅಂಡ್ ಓಮ್ ಕಾನ್ವರ್ಸೇಷನ್ ಇಸ್ ಆಲ್ಸೋ ಹೆಲ್ಪ್ಫುಲ್. ಚೆನ್ನಾಗಿ ಮಗು ಜೊತೆ ಮಾತಾಡ್ತಾ ಇರಿ. ಇನ್ಮೇಲೆ ತಿರ್ಕೋಬೇಕು ನೀನು, ಹೆಡ್ ಎಲ್ಲ ಫಿಕ್ಸ್ ಆಗ್ಬೇಕು, ಸೊ ಇದೆಲ್ಲಾನು ಹಾಗೆ ಮಾತಾಡ್ತಾ ಇರಿ. ಓಕೆ ಓಕೆ. ಹೇಳುತ್ತೆ. ಅಂದ್ರೆ ಹೇಳಿದ್ರು ತಿರುಗಿದೆ ಅಂತೆ, ಲೈಕ್ ತಲೆ ಆಲ್ರೆಡಿ ಇಟ್ ಇಸ್ ದೇರ್ ಇನ್ ನಿಯರ್ ಟು ದ ಸರ್ವಿಕ್ಸ್, ಅಂದ್ರೆ ಆ ಕಡೆ ತಿರುಗಿದೆ. ಬಟ್ ಅದೇ ಇನ್ನೂ ಕಂಪ್ಲೀಟ್ ಆಗಿ ಆಗ್ಬೇಕಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳಿದ್ರು. ಓಕೆ, ಮತ್ತೆ ಬ್ಲಡ್ ಗ್ರಾವಿಟೇಷನ್ ವಿಲ್ ಡೂ ಎವ್ರಿ ವರ್ಕ್, ಏನು ತೊಂದ್ರೆ ಇಲ್ಲ. ಅದೇ ಬ್ಲಡ್ ಕಡಿಮೆ ಇದೆ, ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಆ ಇಂಜೆಕ್ಷನ್ ತಗೋಬೇಕು. ಓಕೆ ಸರಿ. ಓಕೆ, ಸೊ ರಕ್ಷಿತಾ ಅವರೇ ಹೇಳ್ತೀರಾ? ವಿದ್ಯಾ ಅವರೇ ಮಾತಾಡ್ತಾರೆ. ಅದೇ ನಂದು 7th ಮಂತ್ ಸ್ಕ್ಯಾನ್ ಆಯ್ತು. ಕಂಪ್ಯಾರಿಟಿವ್ಲಿ ಎಲ್ಲ ಆರ್ಗನ್ಸ್ ಗ್ರೋತ್ ಕರೆಕ್ಟ್ಗೆ ವೀಕ್ ಮ್ಯಾಚ್ ಆಗ್ತಿದೆ. ಹೆಡ್ ಸರ್ಕಂಫರೆನ್ಸ್ ಮಾತ್ರ ಲಾಸ್ಟ್ ಟೈಮು <5 ಇತ್ತು, ಈಗ 7 ಬಂದಿದೆ. ಸ್ಟಿಲ್ ಅದು ಕಮ್ಮಿನೇ ಅಂತ ಹೇಳಿದ್ರು ಡಾಕ್ಟ್ರು. ಬಟ್ ಟೆಸ್ಟ್ ಎಲ್ಲ ಮಾಡಿಸಿದಾಗ ಏನು ತೊಂದರೆ ಇಲ್ಲ ಅಂತ ಬಂದಿದೆ. ಸೊ ಬೇಬಿ ಹೆಡ್ ವಿಡ್ತ್ ಮಾತ್ರ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಅದು ಜೆನೆಟಿಕಲಿನೂ ಇರ್ಬೋದು ಆತರ, ಅಥವಾ ಮುಂದೆ ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ತೊಂದ್ರೆ ಮಾತ್ರ ಏನಿಲ್ಲ ಅಂತ ಹೇಳ್ತಾರೆ, ಬಟ್ ಅದೊಂದ್ ಮಾತ್ರ ಸ್ವಲ್ಪ ಸ್ಮಾಲ್ ಇದೆ ಅಂತ ಹೇಳ್ತಿದ್ದಾರೆ. ಅದೊಂದು ಅರ್ಥ ಆಗ್ತಿಲ್ಲ ನಂಗೆ, ಯಾಕೆ ಹಂಗಾಗ್ತಾ ಇದೆ ಅಂತ. ಸೊ ಅವರೇ ಹೇಳಿದ ಹಾಗೆ ಜೆನೆಟಿಕಲಿನೂ ಇರ್ಬಹುದು. ಅಂಡ್ ಮೋರ್ ಓವರ್ ಅಂದ್ರೆ ಜಾಸ್ತಿ ಆಮೇಲೆ ಜಾಸ್ತಿ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸರ್ಕಂಫರೆನ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ, ತುಂಬಾ ಚಿಕ್ಕದಂತೂ ಇರಲ್ಲ. ಬಟ್ ಇವಾಗ ನಿಮ್ಗೆ ನಾರ್ಮಲ್ ಡೆಲಿವರಿಗೆ ಸ್ವಲ್ಪ ಕಂಪ್ಯಾಟಬಲ್ ಆಗಿ ಚೆನ್ನಾಗಿ ಇದಾಗತ್ತೆ ಅದು. ಅಕಸ್ಮಾತ್ ನೀವು ಟ್ರೈ ಮಾಡೋದಾದ್ರೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅದು. ಬಟ್ ಏನು ಇಂಟರ್ನಲಿ ಏನು ತೊಂದ್ರೆ ಇಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆ. ಮತ್ತೆ ಮ್ಯಾಮ್ ನಾನೊಂದು ಕೇಳೋಣ ಅನ್ಕೊಂಡೆ ನಿಮ್ಗೆ, ನಾರ್ಮಲ್ ಡೆಲಿವರಿ ಬೆಸ್ಟಾ ಅಥವಾ ಸಿ ಸೆಕ್ಷನ್ ಬೆಸ್ಟಾ? ಈ ಟಾಪಿಕ್ ನಾನು ತುಂಬಾ ಕಡೆ ಅಬ್ಸರ್ವ್ ಮಾಡಿದೀನಿ. ನವಡೇಸ್ ಡಾಕ್ಟರ್ಸ್ ಕೂಡ ಸಿ ಸೆಕ್ಷನ್ ಬೆಸ್ಟ್ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ನನ್ಗೆ ಅದು ಗೊತ್ತಾಗ್ತಾ ಇಲ್ಲ ಯಾವ್ದು ಬೆಸ್ಟ್ ಏನು. ಓಕೆ, ಸೊ ಇದು ಟಾಪಿಕ್ ನಾವು ಕವರ್ ಮಾಡಿದಾಗ ಮೇ ಬಿ ನೀವು ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಹೌದು. ಓಕೆ, ಸೊ ನಾವು ಮತ್ತೆ ಈ ಮಂತ್ ಅಲ್ಲಿ ಒಂದ್ಸರಿ ಮಾಡೋಣ ಅದು. ಅವಾಗ ನಿಮ್ಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಡೆಲಿವರಿ ರಿಲೇಟೆಡ್ ಕೆಲವೊಂದು, ಅಂದ್ರೆ ನಾರ್ಮಲ್ ಡೆಲಿವರಿ ಆದ್ರೆ ಯಾವ ರೀತಿ ಆಗುತ್ತೆ, ಹೇಗೆ ಮಗು ಸಪೋರ್ಟ್ ಮಾಡುತ್ತೆ ಅದೆಲ್ಲಾನು, ಪ್ಲಸ್ ಸಿಸೇರಿಯನ್ ಆದ್ರೂ ಏನ್ ಇರುತ್ತೆ, ಹೇಗೆ ರಿಕವರಿ ಆಗೋದು ಅದೆಲ್ಲಾನು. ಓಕೆ, ಸೊ ನನಗ್ ಕೇಳೋದಾದ್ರೆ ಲಾಂಗ್ ರನ್ ಇದು ಬೇಕು. ಅಂದ್ರೆ ಇವಾಗ ಓಕೆ, ಇವಾಗ ಪೇನ್ ತಡ್ಕೊಂಡ್ರೆ ಆಮೇಲೆ ಮುಂದೆ ಚೆನ್ನಾಗಿರುತ್ತೆ ಆತರ ಇತ್ತಂತಂದ್ರೆ, ಅದು ಈಗ್ಲೇ ಗೊತ್ತಾದ್ರೆ ಸ್ವಲ್ಪ ಡಿಸಿಷನ್ ಮೇಕಿಂಗ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ. ಹೌದು. ಬಟ್ ಹಂಗೆ ನಾನ್ ಮೊದ್ಲೇ ಹೇಳ್ದ ಹಾಗೆ ಟಿವಿಲ್ ತೋರ್ಸೋ ಹಾಗೆ ತಲೆ ಚಚ್ಕೊಳ್ಳೋ ಅಷ್ಟು ಪೇನ್ ಅಲ್ಲ ಇರುತ್ತೆ, ಬಟ್ ಮ್ಯಾನೇಜಬಲ್. ಆಯ್ತಾ? ಪೇನ್ ವಿಲ್ ಬಿ ಲೈಕ್ ಆನ್ ಅಂಡ್ ಆಫ್, ಕಂಟಿನ್ಯೂಸ್ ಇರೋದಿಲ್ಲ. ಫಿಲ್ಮ್ಸ್ ಅಲ್ಲೆಲ್ಲ ಏನ್ ತೋರಿಸ್ತಾರೆ, ಆಲ್ಮೋಸ್ಟ್ ನಾವು ನೋಡಿರೋ ಹಾಗೆ ಅವ್ರು ಕಿರಿಸ್ತಾನೇ ಇರ್ತಾರೆ. ದಟ್ ಇಸ್ ದ ವೆರಿ ರಾಂಗ್ ಥಿಂಗ್. ಆಯ್ತಾ? ಸುಮ್ನೆ ಅದು ಬ್ಯಾಡ್ ಇಂಪ್ರೆಷನ್ ಅದು.
ಎಲ್ಲರಿಗೂ. ಹ್ಮ್ ಸೊ ನಾಟ್ ಓನ್ಲಿ ಲೈಕ್ ನಮ್ಗೆ ಆಡಿಯನ್ಸ್ಗೆ ಅಂತಲ್ಲ, ಇನ್ನ ಪಕ್ಕದ ಬೆಡ್ ಅವ್ರಿಗೂ ತುಂಬಾನೇ ಅದು ಸ್ಕೇರಿ ಅಲ್ವಾ. ಹ್ಮ್ ಅದಕ್ಕೆ ಜಾಸ್ತಿ ಕಿರಿಚಿದಷ್ಟು ಏನಾಗುತ್ತೆ, ಎನರ್ಜಿ ಡ್ರೈನ್ ಆಗುತ್ತೆ. ಹ್ಮ್ ಬೇಕಾಗಿರೋದೇ ಎನರ್ಜಿ, ಹ್ಮ್ ಆಯ್ತಾ. ಸೊ ಮಗುಗೆ ಪುಷ್ ಮಾಡಕ್ಕೆ ಬೇಕಾಗಿರೋದೇ ಎನರ್ಜಿ. ಅಲ್ಲಿ ತನಕ ನಮ್ದು ಕೆಲಸ ಏನು, ಎನರ್ಜಿನ ರೀಟೈನ್ ಮಾಡ್ಕೊಳ್ಳೋದು, ಓಕೆ. ಆಯ್ತಾ. ಸೊ ಆ ಎನರ್ಜಿ ರೀಟೈನ್ ಮಾಡೋದು ಹೇಗೆ, ಆಮೇಲೆ ಅದೇ ಎನರ್ಜಿನ ನಾವು ಮಗು ಪುಷ್ ಮಾಡೋವಾಗ ಯೂಸ್ ಮಾಡೋದು ಹೇಗೆ. ಕಾಂಟ್ರಾಕ್ಷನ್ಸ್ ಬರುವಾಗ ಮಾತ್ರ ನಮ್ಗೆ ಪೇನ್ ಆಗೋದು, ಹ್ಮ್ ಆಯ್ತಾ. ಸೊ ಅದು ನಿಲ್ಲುತ್ತೆ ಮತ್ತೆ ಬರುತ್ತೆ. ಅದ್ ನಿಂತಾಗ ಏನನ್ನುತ್ತೆ, ಹಾಯ್ ಅನ್ಸುತ್ತೆ, ಏನೂ ಇಲ್ವಲ್ಲ, ಆರಾಮಾಗಿದ್ದೀನಲ್ಲ ಅಂತ ಅನ್ಸುತ್ತೆ. ಸೊ ಇಟ್ ಗಿವ್ಸ್ ಅಸ್ ದ ಬ್ರೇಕ್. ಓಕೆ. ನಾವು ಅದನ್ನ ರಿಲ್ಯಾಕ್ಸ್ ಮಾಡೋಕೆ, ಎನರ್ಜಿ ಮತ್ತೆ ಗೇನ್ ಮಾಡೋಕೆ ಯೂಸ್ ಮಾಡ್ಕೋತಾ ಹೋಗ್ಬೇಕು. ಸೊ ಈ ತರ ಎಲ್ಲ ಟೆಕ್ನಿಕ್ಸ್ ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಹ್ಮ್ ಅದೆಲ್ಲ ಯೂಸ್ ಮಾಡಿದ್ರೆ ಇಟ್ ಈಸ್ ಮ್ಯಾನೇಜಬಲ್. ಪೇನ್ ಇರಲ್ಲ ಅಂತಲ್ಲ, ಯು ಕ್ಯಾನ್ ರಿಯಲಿ ಮ್ಯಾನೇಜ್, ಓಕೆ. ಆಯ್ತಾ. ಸೊ ಎಷ್ಟೋ ಜನ ಹೇಳ್ತಾರೆ ಹಿಪ್ನೋ ಬರ್ತಿಂಗ್ ಅಂತ ಹೇಳ್ತಾರೆ. ಏನದು ಹಿಪ್ನೋ ಬರ್ತಿಂಗ್ ಅಂತಂದ್ರೆ, ನಿಮ್ಮ ಮೈಂಡನ್ನೇ ಆ ರೀತಿ ಟ್ರೈನ್ ಮಾಡ್ಕೊಂಡ್ ಬಿಡೋದು, ಹ್ಮ್ ಆಯ್ತಾ. ವೆನ್ ಯು ಟ್ರೈನ್ ಯೋರ್ ಬ್ರೈನ್, ಅದು ಹ್ಯಾಂಡಲ್ ಮಾಡ್ತಾ ಹೋಗುತ್ತೆ ಆರಾಮಾಗಿ, ಆಯ್ತಾ. ಸೊ ಅದನ್ನ ಆ ಕಲೆನ ನಾವು ಕಲಿಬೇಕಾಗಿರೋದು. ಸೊ ಅದೆಲ್ಲ ಟಾಪಿಕ್ ನ ಕವರ್ ಮಾಡ್ತೀನಿ, ನೋಡೋಣ ಆದ್ರೆ ನೆಕ್ಸ್ಟ್ ವೀಕ್ ಮಾಡ್ತೀನಿ, ಇಲ್ಲ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ವೀಕ್, ಒಟ್ಟು ಈ 2 ವೀಕ್ಸ್ ಒಳಗಡೆ ಮಾಡ್ತೀನಿ. ಓಕೆ ಶೋರ್. ಓಕೆ. ಥ್ಯಾಂಕ್ ಯು. ಎಸ್. ಓಕೆ. ಮತ್ತೆ ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೋಬೇಕಾ? ಸೊ ನಿಮ್ದು ರಕ್ಷಿತಾ ನಾರ್ಮಲ್ ಅವರೊಬ್ರು ಇದ್ದಾರೆ, ಹೇಳಿ. ನಿಮ್ದು ನಾರ್ಮಲ್ ಡೆಲಿವರಿನ ಹೇಗೆ ಅಂದೆ? ಹಾ, ನಾರ್ಮಲ್ ಡೆಲಿವರಿ ನಂದು. ಇಬ್ರು ಮಕ್ಳು, ಎರಡು ಕೂಡ ನಾರ್ಮಲ್ ಡೆಲಿವರಿ. ಓಕೆ. ಸೊ ರಕ್ಷಿತಾ ಅವರೇ, ಹೇಳ್ಬಿಡ್ತೀರಾ ನೀವು ಒಬ್ರು, ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ. ಓಕೆ, ಯಾವ್ದು ಹೇಳ್ತೀರಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹಾ, ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಓಕೆ, ಗುಡ್ ಗುಡ್. ಸುಮಾರು ದಿನ ಆಯ್ತು ನೀವು ವಿಡಿಯೋದಲ್ಲಿ ಬಂದಿಲ್ಲ, ಒಂದ್ ಸ್ವಲ್ಪ ವಿಡಿಯೋದಲ್ಲಿ ಬಂದು ಹೋಗ್ಬೋದಾ? ಓಕೆ. ತುಂಬಾ ದಿನ ನಾನು ನೋಡಿಲ್ಲ ಅಂತಂದ್ರೆ ನಂಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ವೆರಿ ಗುಡ್. ಎಸ್, ನಿಮ್ಮನ್ನ ಎಲ್ಲಿ ನೋಡಿದ್ದೆ ಅಂದ್ರೆ ನಾನು ಮಂತ್ರಾಂಚಾಂಟಿಂಗ್ ಸೆಷನ್ ಅಲ್ಲಿ ನೋಡಿದ್ದೆ. ನಾನು ಯಾರನ್ನಾದ್ರೂ ನೋಡ್ಬೇಕಂದ್ರೆ ಇನ್ಮೇಲೆ ಅದೊಂದು ಗೊತ್ತಾಯ್ತು ನಂಗೆ, ಮಂತ್ರಾಂಚಾಂಟಿಂಗ್ ಸೆಷನ್ಗೆ ಬರ್ಬೇಕು ಅಂತ. ಅಲ್ವಾ. ಓಕೆ, ಈ ಕ್ಲಾಸಸ್ ಅಲ್ಲೂ ಯಾವಾಗಾದ್ರೂ ಆಲ್ಮೋಸ್ಟ್ ವಿಡಿಯೋಸ್ ಆನ್ ಮಾಡ್ತಾ ಇರಿ. ಓಕೆ. ಸೊ ನಾನು ಯಾಕೆ ಲಿಬ್ರೇಷನ್ ಕೊಟ್ಟಿದ್ದೀನಿ ಅಂತಂದ್ರೆ, ಯು ಆರ್ ಅಂಡರ್ ಬೆಡ್ ರೆಸ್ಟ್, ಎಷ್ಟೋ ಜನ ನೀವು ರೆಸ್ಟ್ ಅಲ್ಲಿ ಇದ್ದೀರಾ, ಅದಕ್ಕೋಸ್ಕರ ನಾನು ಕನ್ಸೆಷನ್ ಕೊಟ್ಟಿರ್ತೀನಿ. ಬಟ್ ಅವಾಗವಾಗ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರ್ತಾ ಇರಿ, ನೀವೇ ನೆನ್ಪು ಮಾಡ್ಕೊಂಡು ಬರ್ತಾ ಇರಿ, ಯಾಕಂದ್ರೆ ಮ್ಯಾಮಿಗೆ ನಾನು ನೆನ್ಪಿರ್ಬೇಕು. ಅಲ್ವಾ. ಆಕ್ಚುಲಿ ನಾನಂತೂ ಅದೇ ಮಾಡ್ತಾ ಇದ್ದಿದ್ದು, ನನ್ನ ಗುರುಗಳಿಗೆ ಯಾವಾಗ್ಲೂ ನಾನು ನೆನ್ಪಿರ್ಬೇಕು, ಆಯ್ತಾ. ಸೊ ನನ್ನ ಕ್ಲಾಸಸ್ ಅಲ್ಲೂ ಹಂಗೆ, ಡ್ರೀಮ್ ಸ್ಟೂಡೆಂಟ್ ಅಂದ್ರೆ ನಾನು ಹಂಗೆ ಕೊಡ್ತಾ ಇಲ್ಲ, ಐ ಆಮ್ ಅಬ್ಸರ್ವಿಂಗ್ ಎವ್ರಿಥಿಂಗ್, ಆಯ್ತಾ. ಯಾಕಂದ್ರೆ ಐ ವಾಸ್ ಆಲ್ಸೋ ಲೈಕ್ ಡ್ರೀಮ್ ಸ್ಟೂಡೆಂಟ್, ಪ್ರತಿ ಸರಿನೂ ಒಂಥರ ಟೀಚರ್ಸ್ ಪೆಟ್ಟಿದ್ದಂಗೆ. ಹಂಗಂತ ನಾನು ಫಸ್ಟ್ ಬರ್ತಾ ಇದ್ದೆ ಅದಕ್ಕೆ ಅಂತಲ್ಲ, ಆಯ್ತಾ. ಯಾಕಂದ್ರೆ ಐ ವಾಸ್ ವೆರಿ ಅಲರ್ಟ್, ಅಂಡ್ ನಾನು ಅಲರ್ಟ್ ಆಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬೇಕು, ಇಲ್ಲ ಅಂದ್ರೆ ಅದು ಆಗಲ್ಲ, ಆಯ್ತಾ. ನಾನು ಅಲರ್ಟ್ ಆಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬೇಕು, ಪ್ರತಿ ಸರಿ ಅವ್ರು ಪಾಠ ಮಾಡುವಾಗ ನನ್ನೇ ನೋಡ್ಕೊಂಡು ಮಾಡ್ಬೇಕು, ಆಯ್ತಾ. ಸೊ ನಂಗೆ ಅದೇನೋ ತುಂಬಾ ಇಷ್ಟ ಆಗ್ತಾ ಇತ್ತು. ಅವ್ರು ಪ್ರತಿ ಟೀಚರ್ಸು ನನ್ನನ್ನು ನೋಡ್ಕೊಂಡು ಪಾಠ ಮಾಡೇ ಮಾಡ್ತಾ ಇದ್ರು, ಯಾಕಂದ್ರೆ ನಾನು ಅಷ್ಟು ಅಲರ್ಟ್ ಆಗಿರ್ತಾ ಇದ್ದೆ. ಸೊ ಹಂಗೆ ನಾನು ಅಲರ್ಟ್ ಆಗಿದ್ದೀನಿ ಅಂತ ಅವ್ರಿಗೂ ಗೊತ್ತಾಗ್ಬೇಕು, ಇಲ್ಲ ಅಂದ್ರೆ ಅದು ವೇಸ್ಟ್ ಆಗ್ಬಿಡುತ್ತಲ್ಲ. ಸೊ ಅದಕ್ಕೆ ನೀವು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೆ ಮತ್ತೆ ಬರ್ತಾ ಇರ್ಬೇಕು ಸ್ಕ್ರೀನ್ ಮೇಲೆ, ಅಲ್ವಾ. ಓಕೆ. ಎಸ್. ಶೇರ್ ಮಾಡ್ತೀರಾ, ಯಾರಾದ್ರೂ ಏನಾದ್ರೂ ಹೇಳ್ಬೇಕಾ, ಕೇಳ್ಬೇಕಾ? ಮ್ಯಾಮ್ ನಂದು ಶುಗರ್ ಲೆವೆಲ್ 160 ಬಂದಿದೆ, ಆಮೇಲೆ ಓಕೆ. ವಿತ್ ಶುಗರ್ ತಗೊಂಡಾಗ 140 ಬಂದಿದೆ. ಮತ್ತೆ ಏನ್ ಅಂದ್ರೆ ಮೀನ್ಸ್ ಅದು ನಾರ್ಮಲ್ ಅಥವಾ ಏನ್ ಪ್ರಾಬ್ಲಮ್? ಓಕೆ, ಎಷ್ಟು ಮಂತ್ ಇವಾಗ? 7.5 months. 7.5.
ಓಕೆ, ಸೊ ಶುಗರ್ ಲೆವೆಲ್ ಕಂಟ್ರೋಲ್ ಖಂಡಿತವಾಗ್ಲೂ ಮಾಡಲೇಬೇಕು. ಆಯ್ತಾ. ಸೊ 140 ಇಸ್ ಅಂದ್ರೆ ತುಂಬಾ ರಿಸ್ಕಿ ಅನ್ನೋ ತರ ಅಲ್ಲ, ಬಟ್ ಕಂಟ್ರೋಲ್ ಮಾಡಲೇಬೇಕು. ಆಯ್ತಾ. ಸೊ ನೀವು ಫುಡ್ ಅಲ್ಲಿ ಆಲ್ಮೋಸ್ಟ್ ಇವಾಗ ಕಂಟ್ರೋಲಿಗೆ ಬಂದಿರ್ತೀರಾ, ನನಗೆ ಗೊತ್ತಿರೋ ಹಾಗೆ ಅಲ್ವಾ. ಸೊ ಅದೇ ಲಿಕ್ವಿಡ್ ಇಂಟೆಕ್ ಜಾಸ್ತಿ ಇರಬೇಕು, ಫೈಬರ್ ಕಂಟೆಂಟ್ ಜಾಸ್ತಿ ತಗೋಬೇಕು, ಅಂಡ್ ಆದಷ್ಟು ಡೈರೆಕ್ಟ್ ಶುಗರ್ ಆರ್ ಇಂಡೈರೆಕ್ಟ್ ಶುಗರ್ ಇದನ್ನ ಕಮ್ಮಿ ಮಾಡಬೇಕು. ಅಂದ್ರೆ ಫ್ರೂಟ್ ಅಲ್ಲೆಲ್ಲ ಈಗ ಸಪೋಟೊ ಬನಾನಾ ಅದ್ರಲ್ಲೆಲ್ಲ ಶುಗರ್ ಇರುತ್ತಲ್ಲ, ಈಗ ಒಂದೊಂದು ಆರೆಂಜ್ ಅಲ್ಲೂ ಶುಗರ್ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಲೈಕ್ ತಗೋಬೇಕಾ ಏನೋ ಗೊತ್ತಾಗ್ತಿಲ್ಲ, ಈ ಅಂಜೂರು ಖರ್ಜೂರ ಎಲ್ಲ. ಹಾ, ಸೊ ಖರ್ಜೂರ ಅದೆಲ್ಲಾನು ಆದಷ್ಟು ಅಂದ್ರೆ ಸ್ವಲ್ಪ ಕಮ್ಮಿ ಮಾಡಿ. ಖರ್ಜೂರ ಆಕ್ಚುಲಿ ಅದರಲ್ಲಿ ಸ್ವೀಟ್ನರೇ ಅದು. ಆಯ್ತಾ. ಜಾಸ್ತಿ ಯಾರು ಆ, ಏನು ಡೈರೆಕ್ಟ್ ಶುಗರ್ ಯೂಸ್ ಮಾಡಲ್ಲ, ಅವರು ಇಂಡೈರೆಕ್ಟ್ಲಿ ಖರ್ಜೂರ ಅಂತೂ ಯೂಸ್ ಮಾಡ್ತಾರೆ ಟು ಆಡ್ ದಟ್ ಶುಗರ್ ಕಂಟೆಂಟ್. ಆಯ್ತಾ. ಸೊ ಆ ಸ್ವೀಟ್ನರ್ ಜಾಸ್ತಿ ಆಡ್ ಮಾಡಕ್ಕೆ ಖರ್ಜೂರ ಅದ್ರದ್ದು ಏನು ಮಿಕ್ಸಿ ಮಾಡ್ಬಿಟ್ಟು ಇಟ್ಕೊಂಡು ಅದನ್ನ ಯೂಸ್ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದೇ ಒಟ್ಟು ನಿಮ್ಗೆ ಬೇರೆ ಫ್ರೂಟ್ಸ್ ಅಲ್ಲಿ ಬಿಟ್ಟು ಬೇರೆ ಯಾವ್ದ್ರಲ್ಲಿ ರಿಡ್ಯೂಸ್ ಮಾಡಿದೀರಾ? ಫ್ರೂಟ್ಸು ಮತ್ತೆ ಶುಗರ್ ಏನು ಇಲ್ಲ, ಏನು ಶುಗರ್ ಕಂಟೆಂಟ್ ಏನು ಮ್ಯಾಮ್, ತಗೊಳ್ತಾ ಇಲ್ಲ. ನಾನೊಂದು ಹೇಳ್ಬೋದಾ? ಫ್ರೂಟ್ಸ್ ತಗೋಬಾರ್ದು. ಎಲ್ಲಾ ಫ್ರೂಟ್ಸ್ ಅವಾಯ್ಡ್ ಮಾಡ್ಬೇಕು ಅಂತಿಲ್ಲ. ಹಾ, ಏನು ಪೊಮೊಗ್ರೆನೇಟು, ಆರೆಂಜು ಮತ್ತೆ ಇದು ಪೇರ್ಲೆ ಹಣ್ಣು ಅದು ತುಂಬಾ ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ರು. ನನಗೂ 1 ಪಾಯಿಂಟ್ ಜಾಸ್ತಿ ಇತ್ತು. ಜಸ್ಟ್ 1 ಪಾಯಿಂಟಿಗೋಸ್ಕರ ನಾನು ಡಯಟ್ ಮತ್ತೆ ವಾಕಿಂಗ್ ಮಾಡಿದೆ, ಓಕೆ. ಸುಮ್ನೆ ಯಾಕೆ ರಿಸ್ಕ್ ಅಂತ. ಸೊ ಫ್ರೂಟ್ಸ್ ಅವಾಯ್ಡ್ ಮಾಡೋದು ಬೇಡ ಅಂತ ಅನ್ಸುತ್ತೆ ನನಗೆ. ಫ್ರೂಟ್ಸ್ ಏನ್ ಗೊತ್ತಾ, ನೀವು ಮಿಕ್ಸಿ ಮಾಡ್ಬಿಟ್ಟು ಜ್ಯೂಸ್ ತರ ಯಾರು ತಗೋಬೇಡಿ. ಆಯ್ತಾ. ಮ್ಯಾಮ್ ಆ ಇನ್ನೊಂದು ಹ್ಯಾಬಿಟ್ ಇದ್ರೆ ಸಪೋಟ ಬಿಟ್ಬಿಡಿ. ಏನೇ ತಗೊಂಡ್ರು ನಿಧಾನವಾಗಿ ಜಾಸ್ತಿ ಕಟ್ ಮಾಡ್ದೇನೆ ಆ ಫ್ರೂಟ್ ಜೊತೆ ಕನೆಕ್ಟ್ ಆಗಿ. ಆಯ್ತಾ. ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ಗರ್ಭ ಸಂಸ್ಕಾರದಲ್ಲಿ ಇದು ಒಂದು ಪಾರ್ಟ್. ಅದು ಹಣ್ಣು ತಿನ್ನೋದು ಒಂಥರ ಟಾಸ್ಕ್ ಮಾಡ್ದಂಗೆ ಮಾಡ್ಬೇಕು ನಾವು. ಹೆಂಗೆ ಜಾಸ್ತಿ ಮ್ಯಾಕ್ಸಿಮಮ್ ಕಟ್ಸ್ ಮಾಡಂಗಿಲ್ಲ. ಕೆಲವೊಬ್ರು ಹಂಗೆ ಅಲ್ವಾ, ಬೌಲಲ್ಲಿ ಕಟ್ ಪೀಸ್ನ ಇಟ್ಕೊಂಡ್ಬಿಟ್ಟು ಅದನ್ನ ಚುಚ್ಕೊಂಡು ತಿಂತಾ ಇರ್ತಾರೆ. ದಿಸ್ ಇಸ್ ನಾಟ್ ದ ವೇ. ಅದು ಸ್ಟ್ಯಾಂಡರ್ಡ್ ಆಗಿ ತಿನ್ನುವಂಥದ್ದು. ಹಂಗಲ್ಲ. ನಾವ್ ಹೆಂಗ್ ತಿನ್ಬೇಕು ಅಂತಂದ್ರೆ ಮಿನಿಮಮ್ ಕಟ್ಸ್ ಇರ್ಬೇಕು. ಜಾಸ್ತಿ 2 ಹೋಲ್ ಮಾಡಿದ್ರೆ ಸಾಕದು ಓಪನ್ ಆಗುತ್ತೆ, ಒಳಗಿರೋದು ನಮ್ಗೆ ಸಿಗುತ್ತೆ. ಕೆಲವೊಂದು ಆರೆಂಜ್ ಅಂತದ್ರಲ್ಲೆಲ್ಲ ಜಾಸ್ತಿ ಕಟ್ ಮಾಡೋ ಅವಶ್ಯಕತೆ ಇರಲ್ಲ, ಪೀಲ್ ಮಾಡ್ಬಿಟ್ಟು ಒಳಗಡೆ ಇರೋದನ್ನ ತಿಂತೀವಿ ಅಲ್ವಾ. ಎಷ್ಟಾಗುತ್ತೋ ಅಷ್ಟು ಮಿನಿಮಮ್ ಕಟ್ಸ್ ಇರ್ಲಿ ಅಂತ ಹೇಳಿ. ಆಯ್ತಾ. ಕೈಯಲ್ಲಿ ತಗೊಂಡು ತಿನ್ನಿ. ಆಯ್ತಾ. ಸ್ವಲ್ಪ ಮೆಸ್ಸಿ ಅನ್ನಿಸ್ಬೋದು, ಬಟ್ ವೆರಿ ಗುಡ್. ಯಾಕಂದ್ರೆ ಪ್ರಾಣಿಕ್ ಎನರ್ಜಿನ ನಾವು ಅಲ್ಲಿ ಸೇವ್ ಮಾಡ್ತಾ ಇದೀವಿ. ನಾವು ಯಾವಾಗ ಕಟ್ ಮಾಡ್ತೀವಲ್ಲ, ಎಷ್ಟು ಕಟ್ಸ್ ಮಾಡ್ತೀವಲ್ವಾ ಅಷ್ಟು ಪ್ರಾಣಿಕ್ ಎನರ್ಜಿಯಲ್ಲಿ ಫ್ಲೋ ಕಟ್ ಆಗ್ತಾ ಹೋಗುತ್ತೆ. ಆಯ್ತಾ. ಸೊ ಅದಕ್ಕೆ ಆದ್ರೆ ಕೈಯಲ್ಲೇ ತಗೊಂಡು ತಿನ್ನಿ, ಇಲ್ಲ ಸ್ಪೂನಲ್ಲಿ ಸ್ವಲ್ಪ ಈ ತರ ಮಾಡಿ ತಿನ್ನಿ. ಆ ಥರದ್ದು ಅಭ್ಯಾಸ ಮಾಡ್ಕೊಳ್ಳಿ. ಆಯ್ತಾ. ಅಂಡ್ ಜಗ್ದು ತಿನ್ಬೇಕು. ತುಂಬಾ ಜಾಸ್ತಿ ತಿನ್ನೋದಲ್ಲ, ಕಡಿಮೆ ತಿನ್ನೋದಲ್ಲ. ಆಯ್ತಾ. ಫ್ರೂಟ್ಸ್ನ ತುಂಬಾ ಕಡಿಮೆನೂ ತಿನ್ಬಾರ್ದು, ಏನು ಎಫೆಕ್ಟ್ ಆಗಲ್ಲ ಅಂತಾರೆ. ಹಾಗೆ ತುಂಬಾ ಜಾಸ್ತಿನೂ ತಿನ್ನೋದಲ್ಲ. ಅಕಸ್ಮಾತ್ ನಿಮ್ಗೆ ಆ ಥರ ಶುಗರ್ ಸ್ಪೈಕ್ ಆಗ್ಬೋದು, ಆ ಥರದ್ದು ಏನಾದ್ರು ಅನ್ಸಿದ್ರೆ ಅಂದ್ರೆ ಸ್ವಲ್ಪ ನಂಬರ್ ಆಫ್ ಟೈಮ್ಸ್, ಅಂದ್ರೆ ಒಂದೇ ಸರಿ ಜಾಸ್ತಿ ತಿನ್ನೋದನ್ನ ಕಮ್ಮಿ ಮಾಡಿ ಸ್ವಲ್ಪ ಸ್ವಲ್ಪ ತಿಂತಾ ಹೋಗಿ. ಆಯ್ತಾ. ಅಲ್ಲಿಗೆ ನಮ್ಮ ಬಾಡಿಗೆ ಅದಕ್ಕೆ ಮ್ಯಾನೇಜ್ ಮಾಡೋಕೆ ಈಸಿ ಆಗುತ್ತೆ. ಆಯ್ತಾ. ಶುಗರ್ ಕಮ್ಮಿ ಮಾಡಿ ಅಂದ ತಕ್ಷಣ ಬರೀ ಸಕ್ಕರೆ ಅಲ್ಲ, ಜಾಗರಿ. ಆಯ್ತಾ. ಅದನ್ನು ಕೂಡ ಕಮ್ಮಿ ಮಾಡ್ಬೇಕು. ಅದ್ರಲ್ಲೂ ಶುಗರ್ ಇದೆ, ಬೆಲ್ಲದಲ್ಲೂ ಕೂಡ ಶುಗರ್ ಇರೋದು ಅಲ್ವಾ. ಸೊ ಅದನ್ನು ಕೂಡ ಕಮ್ಮಿ ಮಾಡ್ಬೇಕು. ಮತ್ತೆ ಯಾವುದು ಜ್ಯೂಸಸ್ ನೀವು ತಗೋತೀರಾ, ಜ್ಯೂಸ್ ಬೇಡ, ಹಣ್ಣುಗಳನ್ನೇ ಡೈರೆಕ್ಟ್ ಆಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಏನು ತೊಂದರೆ ಇಲ್ಲ. ಜಗ್ದು ನಿಧಾನವಾಗಿ ತಿಂತಾ ಹೋಗಿ. ಒಂದೇ ಸರಿ ತಿನ್ನೋದ್ಕಿಂತ ಸ್ವಲ್ಪ ಹೊತ್ತು, ಒಂದರ್ಧ ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಆ ಥರನೂ ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ಅವಾಗ ಸಡನ್ಲಿ ಒಂದೇ ಪಾಯಿಂಟ್ ಜಾಸ್ತಿ ಆಗೋದು ಕಮ್ಮಿ ಆಗುತ್ತೆ. ಅಂಡ್ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು ಇದೆಲ್ಲ ತುಂಬಾನೇ ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಓಕೆ. ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತೆ ನಾನು ಇನ್ನೊಂದು ಹೇಳಿದ ಹಾಗೆ, ಒಂದು ತಟ್ಟೆಯಲ್ಲಿ ಏನು ನಮಗೆ ಕಾಲ್ ಭಾಗ ಮಾತ್ರ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಅದರಲ್ಲೂ ಶುಗರ್ ಕಂಟೆಂಟ್ ಇರುತ್ತೆ, ಬಟ್ ನಮಗೆ ಕಾಣಿಸ್ತಾ ಇರಲ್ಲ ಅಷ್ಟೇ ಅಲ್ವಾ. ಸೊ ನಮ್ಮ ರಾಗಿಲಿರ್ಬೋದು ಅಥವಾ ನಮ್ಮ ರೈಸಲ್ಲಿ ಇರ್ಬೋದು, ಅನ್ನದಲ್ಲಿ ಅಲ್ವಾ, ಅದರಲ್ಲೆಲ್ಲನೂ ಇದ್ದೇ ಇರುತ್ತೆ ಶುಗರ್ ಕಂಟೆಂಟ್ ಅನ್ನೋದು. ಬಟ್ ಅದು ಡೈಜೆಸ್ಟಬಲ್. ನಾವು ಏನ್ ಮಾಡ್ತೀವಿ ಅದನ್ನ ಜಾಸ್ತಿ ತಿಂತಾ ಹೋಗ್ಬಿಡ್ತೀವಿ ಅಲ್ವಾ. ಸೊ ಅದಕ್ಕೆ ಒಂದು ತಟ್ಟೆಲಿ ಅರ್ಧದಷ್ಟು ಬೇಯಿಸಿದ ತರಕಾರಿನೇ ಇರ್ಲಿ. ಆಯ್ತಾ. ಬೇಯಿಸಿದ ತರಕಾರಿಗಳೇ ಜಾಸ್ತಿ ಇರ್ಲಿ.
ಆಮೇಲೆ ಸ್ವಲ್ಪ ಮಾತ್ರ ಒಂದು ಕಾಲ್ ಭಾಗ ಏನು ನಮ್ಮ ಕಾರ್ಬೋಹೈಡ್ರೇಟ್ಸ್, ಇನ್ನ ಕಾಲ್ ಭಾಗ ಪ್ರೋಟೀನ್ಸ್. ಆಯ್ತಾ? ಮೊಟ್ಟೆ ಆಗಿರ್ಬೋದು ತಿನ್ನೋರಿದ್ರೆ. ಆಯ್ತಾ? ಇಲ್ಲ ಬೇರೆ ಏನಾದ್ರು ಕಾಳುಗಳು, ಮೊಳಕೆ ಕಾಳುಗಳು, ಅದನ್ನೆಲ್ಲಾನು ನೀವು ಕೆಲವೊಬ್ಬರಿಗೆ ಮೊಳಕೆ ಕಾಳು ಡೈರೆಕ್ಟ್ ಆಗಿ ತಿನ್ನೋದು ಬೇಡ ಅಂತ ಹೇಳ್ತಾರೆ, ಯಾಕಂದ್ರೆ ಕಂಟಾಮಿನೇಟ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಹಂಗೇನಾದ್ರೂ ಇದ್ರೆ ನೀವೊಂದ್ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಆಮೇಲೆ ಬೇಕಾದ್ರೆ ತೊಳೆದು ತಿನ್ಬೋದು. ಓಕೆ? ಯಾರೆಲ್ಲ ಹಿಂಗೆ ಡೈರೆಕ್ಟ್ಲಿ ಏನು ವೆಜಿಟೇಬಲ್ಸ್ ತಿಂತೀರಲ್ವಾ, ವೆಜಿಟೇಬಲ್ಸ್ ರಾ ಆಗಿ ಯಾವಾಗ ತಗೋತೀವಲ್ವಾ ನಾವು, ಅವಾಗ ಅದು ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ. ಆಯ್ತಾ? ನಮ್ ಡೈಜೆಷನ್ ಪ್ರಾಸೆಸ್ ಸ್ಲೋ ಆಗುತ್ತೆ, ಅವಾಗ ಬೇಗ ಹಸುವಾಗಲ್ಲ. ಇಟ್ ಈಸ್ ಗುಡ್ ಆಕ್ಚುಲಿ. ಆಯ್ತಾ? ಹಸಿ ತರಕಾರಿಗಳನ್ನ ತಿನ್ನೋದು. ಬಟ್ ಪ್ರೆಗ್ನೆನ್ಸಿಲಿ ಕೆಲವೊಬ್ರು ಅವಾಯ್ಡ್ ಮಾಡ್ತಾರೆ, ಹಸಿದನ್ ತಿನ್ಬೇಡಿ. ಯಾಕಂದ್ರೆ ಡೈರೆಕ್ಟ್ಲಿ ನಮ್ಗೆ ಏನು ಪ್ಯಾಥೋಜನ್ಸ್ ಏನಾದ್ರು ಇದ್ರೆ ಎಂಟರ್ ಆಗ್ಬೋದು, ಅಥವಾ ಏನಾದ್ರು ಕೀಟಾಣುಗಳಿದ್ರೆ ಬರುತ್ತೆ, ಡೈರೆಕ್ಟ್ಲಿ ಬಾಡಿ ಎಂಟರ್ ಆಗ್ಬೋದು ಅನ್ನುವಂಥ ಕಾರಣಗಳಿಂದ. ಆ ಥರ ಏನಾದ್ರು ಇದ್ರೆ, ಈಗ ಕೆಲವೊಬ್ಬರಿಗೆ ಹ್ಯಾಬಿಟ್ ಇರುತ್ತೆ ಕ್ಯಾರೆಟ್ನ ಕಟ್ ಮಾಡ್ಕೊಂಡು ತಿನ್ನೋದು ಅಲ್ವಾ, ಇಟ್ಸ್ ಗುಡ್ ಓನ್ಲಿ ಅಲ್ವಾ? ಸೊ ಹಸಿ ತರಕಾರಿಗಳು ತಿನ್ನೋದು ಒಳ್ಳೇದೇ, ಬಟ್ ಅದನ್ನ ಈ ಟೈಮಲ್ಲಿ ತುಂಬಾ ಅವಾಯ್ಡ್ ಮಾಡಿ ಅಂತ ಕೆಲವೊಬ್ರು ಹೇಳ್ತಾರೆ. ಯಾಕಂದ್ರೆ ಇದಾಗ್ಬೋದು, ಏನಾದ್ರೂ ಸ್ಪಾಯ್ಲ್ಡ್ ಫುಡ್ ಅಥವಾ ಕಂಟಾಮಿನೇಟ್ ಆಗಿರೋದು ಅಥವಾ ಕೀಟಾಣುಗಳಿರೋದು, ಇಲ್ಲ ಎಷ್ಟೋ ಔಷಧಿಗಳನ್ನ ಸಿಂಪಡಿಸಿರ್ತಾರೆ ಇವಾಗೆಲ್ಲ ಅಲ್ವಾ, ಅದಕ್ಕೋಸ್ಕರ ಇರ್ಬೋದು. ಅದಕ್ಕೆ ಅವಾಯ್ಡ್ ಮಾಡಿ ಅಂತಾರೆ. ಅವಾಗ ಏನ್ ಮಾಡ್ಬೇಕು, ಚೆನ್ನಾಗಿ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದು ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬಿಡಿ. ಅದಾದ್ಮೇಲೆ ಕಟ್ ಮಾಡ್ಕೊಂಡು ತಿನ್ನಿ. ಆಯ್ತಾ? ಇಲ್ಲ ಮತ್ತೂ ಡೌಟ್ ಇರುತ್ತೆ ಅಂತಂದ್ರೆ ಬೇಯಿಸ್ಕೊಂಡೆ ತಿನ್ಬಿಡಿ, ಅವಾಗೆಲ್ಲ ಎಲಿಮಿನೇಟ್ ಆಗುತ್ತೆ ಅಲ್ವಾ? ಸೊ ಜಾಸ್ತಿ ತರಕಾರಿಗಳ ಮೇಲೆ ಡಿಪೆಂಡ್ ಆಗ್ತಾ ಹೋಗಿ. ಓಕೆ. ಮತ್ತೆ ಅದೇ ವಾಕಿಂಗ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಇರುತ್ತೆ ನೋಡಿ ರಕ್ಷಿತಾ ಅವರ. ಇವತ್ತು ಓಕೆ. ಸಂಗೀತ ಅವರು ಮಾಡಿದ್ರು ಅದು. ಮಾಡ್ಬೋದು ಅಂತ ಹೇಳಿದಾರ ನಿಮ್ಗೆ? ಏನಾದ್ರು ಕಂಡೀಷನ್ಸ್ ಇದೆಯಾ ಮಾಡ್ಬಾರ್ದು ಏನಾದ್ರು? ಆ ಥರ ಏನಿಲ್ಲ, ಅಂದ್ರೆ ಎಲ್ಲೂ ಹೋಗಿಲ್ಲ, ಅಂದ್ರೆ ಅಷ್ಟೊಂದು ವಾಕಿಗೆಲ್ಲ ಹೋಗಲ್ಲ. ಈ ವೆದರ್ ಇದೆ ಅಂದ್ಬಿಟ್ಟು ಸಂಜೆ ಹೊತ್ತು, ಮಾರ್ನಿಂಗ್ ಅಂತೂ ಹೋಗಕ್ಕಾಗ್ತಿಲ್ಲ. ಮಧ್ಯಾಹ್ನ ಹೋಗಿ ಅಲ್ಲ, ಹ್ಮ್. ವರ್ಕ್ ಮಾಡ್ತಾ ಇದ್ದೀರಾ? ಆ, ಓಕೆ. ಸೊ ಯಾವಾಗ ಆಗುತ್ತೋ ಅವಾಗ ಅಟ್ಲೀಸ್ಟ್ ಎಲ್ಲರೂ ಇದು ಒಂದು ಮಾತ್ರ ನೆನ್ಪಿಟ್ಕೊಳ್ಳೇಬೇಕು, ಸನ್ಲೈಟಿಗೆ ಇಂಟೆನ್ಷನಲಿ ಹೋಗ್ಲೇಬೇಕಂತ. ವೈಟಮಿನ್ ಡಿ ಅದಿದ್ರೆ ನಿಮ್ಗೆ ಏನ್ ಕ್ಯಾಲ್ಸಿಯಮು, ಐರನ್ ಎಲ್ಲ ತಗೋತಿದ್ದೀರಾ ಸಪ್ಲಿಮೆಂಟ್ಸ್ ಎಲ್ಲಾನು ವರ್ಕ್ ಆಗಕ್ಕೆ ಅದು ಬೇಕು. ಆಯ್ತಾ? ಸೊ ವೈಟಮಿನ್ ಡಿನೂ ಕೂಡ ಅದರಲ್ಲೇ ಇರುತ್ತೆ ಅಂತ ಮೆನ್ಷನ್ ಮಾಡಿರುತ್ತೆ ಸಪ್ಲಿಮೆಂಟ್ ಅಲ್ಲಿ. ಬಟ್ ಸಪ್ಲಿಮೆಂಟ್ಸ್ಗಿಂತಾನು ಹೊರಗಡೆ ಬಿಸಿಲಲ್ಲಿ ಹೋಗಿ ತುಂಬಾ ಜಾಸ್ತಿ ಬೆನಿಫಿಟ್ಸ್ ಇದೆ. ಓಕೆ, ವೆದರ್ ಕೂಡ ಹಂಗೆ ಇದೆ, ಐ ಅಗ್ರಿ. ಬಟ್ ಟ್ರೈ ಮಾಡಿ, ಯಾಕಂದ್ರೆ ಎಷ್ಟು ನೀವು ವಾಕ್ ಮಾಡ್ತೀರಲ್ವಾ, ದೇಹ ಒಳಗಿಂದ ವಾರ್ಮ್ ಅಪ್ ಆಗುತ್ತೆ. ಆಯ್ತಾ? ಸೊ ಅವಾಗ ಎಲ್ಲಾನು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಅಟ್ಲೀಸ್ಟ್ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ ಅಂದಾಗ ಒಳಗಡೆನೆ ಮನೇಲಿ ಸಾಕ್ಸ್ ಹಾಕೊಂಡು ಕಾಲಿಗೆ ಅಲ್ವಾ, ಈವನ್ ಬೆಂಗಳೂರಲ್ಲಿ ಕಾಲ್ ನೆಲಕ್ಕಿಡಕ್ಕಾಗಲ್ಲ, ಅಷ್ಟು ಚಳಿ ಕೊರಿತಾ ಇರುತ್ತೆ. ಈಗ ನಾನು ಕೂಡ ಸಾಕ್ಸ್ ಹಾಕೊಂಡು ಕುತ್ಕೊಂತಾ ಇರ್ತೀನಿ ಕೆಲವೊಂದ್ಸರಿ ಅಲ್ವಾ, ಕಾಲ್ ನೆಲಕ್ಕಿಟ್ಟಷ್ಟು ಒಂಥರ ಚಳಿ ಬೇಗ ಏರ್ ಬಿಡುತ್ತೆ, ಅಷ್ಟು ಜಾಸ್ತಿ ಇದೆ. ಸೊ ಅವಾಗ ಸಾಕ್ಸ್ ಹಾಕೊಳ್ಳಿ. ಬಾಣಂತನದಲ್ಲೂ ಅಷ್ಟೇನೆ ಸಾಕ್ಸ್ ತುಂಬಾನೇ ಹೆಲ್ಪ್ಫುಲ್ ಇದೆ ನೋಡಿ. ನಾವು ಸ್ವೆಟರ್ ಹಾಕೊಳ್ಳೋದ್ಕಿಂತ ಕಾಲಿಗೆ ಸಾಕ್ಸ್ ಹಾಕೊಂಡ್ರೆ ಎಷ್ಟೋ ಚೆನ್ನಾಗ್ ಅನ್ಸುತ್ತೆ ಅಲ್ವಾ. ಕಿವಿ ಬೆಚ್ಚಗಿರ್ಬೇಕು, ಕಾಲಿಗೆ ಸಾಕ್ಸ್ ಇರ್ಬೇಕು, ಯು ಕ್ಯಾನ್ ಮ್ಯಾನೇಜ್ ಎನಿಥಿಂಗ್ ಅಲ್ವಾ. ಇದೆಲ್ಲ ವೆದರು ಹೌದು, ನೀವು ಹೇಳ್ದಂಗೆ ಹಂಗೆ ಇದೆ. ಬಟ್ ವಾಕ್ ಮಾಡಿದಾಗ ನಮ್ಗೇನು ಇಂಟರ್ನಲಿ ಬಾಡಿ ವಾರ್ಮ್ ಅಪ್ ಆಗುತ್ತೆ. ಆಯ್ತಾ? ಸೊ ಇದು ಆಕ್ಚುಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಸಂಗೀತ ಅವ್ರು ಇದನ್ನ ಮೆನ್ಷನ್ ಮಾಡಿ ವಾಕ್ ಮಾಡೋದು. ಅದೇ ಅವ್ರು ಹೇಳ್ದಾಗೆ, ರಕ್ಷಿತಾ ಅವ್ರು ಹೇಳ್ದಾಗೆ, ವೆದರ್ ಹಿಂಗಿರೋದ್ರಿಂದ ಸ್ವಲ್ಪ ನಮ್ಗೆ ಅನ್ಸುತ್ತೆ ಲೇಸಿನೆಸ್ ಕೂಡ ಫೀಲ್ ಆಗುತ್ತೆ, ಆದ್ರೆ ರೆಸ್ಟ್ ಮಾಡ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ಅದಕ್ಕಿಂತ ಇದು ಜಾಸ್ತಿ ಬೆನಿಫಿಷಿಯಲ್. ಆಯ್ತಾ? ಇಂಟೆನ್ಷನಲ್ಲಿ ಹೋಗಿ ರಕ್ಷಿತಾ ಅವ್ರೆ. ಏನಿಲ್ಲ ಅಂದ್ರೂ ಊಟ ಆದ್ಮೇಲೆ 100 ಸ್ಟೆಪ್ಸ್ ಉಂಡು ಶತಪಥ ನಡೆ, ಸರ್ವಜ್ಞರು ಹೇಳಿದಾರೆ ಅಲ್ವಾ. ಏನಿಲ್ಲ ಅಂದ್ರೆ 100 ಸ್ಟೆಪ್ಸ್ ಊಟ ಮಾಡಿದ್ಮೇಲೆ ಹಾಕ್ಲೇಬೇಕು. ಮ್ಯಾಮ್ ಮಧ್ಯಾಹ್ನ ರಾತ್ರಿ ಇದ್ ಮಾಡೋಣ ಗ್ರೂಪ್ ಅಲ್ಲಿ ಸ್ಟೆಪ್ ಟ್ರ್ಯಾಕಿಂಗ್ ಎವ್ರಿ ಮೀಲ್ ಆದ್ಮೇಲೆ ಅಟ್ಲೀಸ್ಟ್ 100 to 500 ಮಾಡಿ ಸ್ಕ್ರೀನ್ಶಾಟ್. ಮಾಡಿ ಓಕೆ, ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಎಲ್ಲ ಮೆಸೇಜ್ ಹಾಕ್ಬೇಕು ನಂದಾಯ್ತು ಅಂತ ಹೇಳಿ. ಓಕೆ, ಎವ್ರಿ ಮೀಲ್ ಎಲ್ಲ ಒಂದ್ಸರಿ ಊಟ ಮಾಡಿದ ತಕ್ಷಣನೇ 100 ಸ್ಟೆಪ್ಸ್ ವಾಕ್ ಮಾಡಿ ಅಪ್ಡೇಟ್ ಮಾಡಬೇಕು.
100 ಸ್ಟೆಪ್ಸ್ ಕಂಪ್ಲೀಟೆಡ್ ಆಫ್ಟರ್ ಲಂಚ್, ಆಫ್ಟರ್ ಡಿನ್ನರ್. ಆಯ್ತಾ? ಅದಾದ್ಮೇಲೆ ನೀವು ಎಷ್ಟಾದ್ರೂ ಮಾಡಿ, ಬರೀ 100ಗೆ ಸ್ಟಾಪ್ ಮಾಡ್ಬೇಕಂತ ಏನಿಲ್ಲ. ಆಸ್ ಪರ್ ಯೋರ್ ಕೆಪಾಸಿಟಿ, ಅಟ್ ಲೀಸ್ಟ್ ಇಷ್ಟಂತೂ ಎಲ್ಲರೂ ಮಾಡ್ಬೋದು. ಓಕೆ. ಓಕೆ. ಸೊ ನಾನು ಏನ್ ಮಾಡ್ತಾ ಇದ್ದೆ, ಈ ತರ ಹೊರಗಡೆ ಹೋಗಕ್ಕಾಗಿಲ್ದಾಗ ಒಳಗಡೆನೆ ಮಾಡ್ತಾ ಇದ್ದೆ. ಆಯ್ತಾ? ಒಟ್ಟು 100 ಸ್ಟೆಪ್ಸ್ ಆಗ್ಬೇಕಲ್ವಾ? ಅದಕ್ಕೆ ಒಳಗಡೆ ಎಷ್ಟು ಜಾಗ ಇದೆಯೋ, ನಮ್ದೇನ್ ತುಂಬಾ ದೊಡ್ಡ ಮನೆ ಅಲ್ಲ, ಸೊ ಡಬಲ್ ಬೆಡ್ರೂಮ್ ಇರುವಂತಹ ಸಿಂಗಲ್ ಮನೆ ಇತ್ತು. ಸೊ ಒಳಗಡೆನೆ ಅಷ್ಟು ಎಷ್ಟಾಗುತ್ತೋ ಅಷ್ಟು ಒಟ್ಟು ಹೆಜ್ಜೆ ಹಾಕ್ತಾ ಇರ್ಬೇಕು, ಮೂವ್ಮೆಂಟ್ ಇರ್ಬೇಕು. ಆಯ್ತಾ? ಓಕೆ, ಅದನ್ನ ಮೇಂಟೈನ್ ಮಾಡಿ. ಓಕೆ, ಸರಿ. ನೆಕ್ಸ್ಟ್ ಯಾರಾದ್ರೂ ಮಾತಾಡ್ತೀರಾ? ಶಲ ಎಂಡ್? ಜ್ಯೋತಿ ಅವ್ರೆ. ಬೆಡ್ ರೆಸ್ಟ್ ಒಳಗಿದ್ರೆ ಅಷ್ಟೊಂದು ಮಾಡಕ್ಕಾಗಲ್ಲ. ಬೆಡ್ ರೆಸ್ಟ್ ಅಲ್ಲಿ ಇದ್ರೆ ಸ್ವಲ್ಪ ಕಷ್ಟ, ಬಟ್ ಉಳ್ದವ್ರೆಲ್ಲ ಮಾಡಿ. ಆಯ್ತಾ? ಬೆಡ್ ರೆಸ್ಟ್ ಅಲ್ಲಿ ಇರೋರು ತುಂಬಾನೇ ಡೆಲಿಕೇಟ್ ಇದ್ ಮಾಡ್ಬೇಡಿ, ಬಟ್ ನೋಡಿ, ಟ್ರೈ ಮಾಡಿ ನೋಡಿ. ಸುಮ್ನೆ ಏನಾದ್ರೂ ಪೇನ್ಸ್ ಆಗುತ್ತಾ, ಅಥವಾ ಏನಾದ್ರೂ ಒತ್ತಿದ ಹಾಗಾಗುತ್ತಾ, ಪ್ರೆಷರ್ ಅನ್ಸುತ್ತಾ, ನಂಗೆ ಸುಸ್ತಾಗತ್ತಾ, ನಂಗೆ ಗಿಡ್ಡಿನೆಸ್ ಬರುತ್ತಾ, ನಂಗೆ ತಲೆ ತಿರುದ ಹಾಗಾಗುತ್ತಾ, ಅಂದ್ರೆ ಡಾಕ್ಟರ್ ಮೊನ್ನೆ ಹೇಳಿದ ಸಜೆಷನ್ ಕೊಟ್ಟು ಒಂದ್ ಸ್ವಲ್ಪ ವಾಕ್ ಮಾಡ್ರಿ ಅಂತ. ಮಾಡ್ರಿ ಅಂದ್ರ? ಅದೇ ಪ್ರತಿ ವಿಸಿಟ್ ಅಲ್ಲೂ ಕೇಳ್ತಾ ಇರಿ, ಕಂಡೀಷನ್ ಹೇಗಿದೆ, ನಾನು ಅಟ್ ಲೀಸ್ಟ್ ವಾಕ್ ಮಾಡ್ಬೋದಾ. ಎಷ್ಟೋ ಜನ ಬೆಡ್ ರೆಸ್ಟ್ ಅಲ್ಲಿ ಇದ್ದು ಪೇನ್ ಜಾಸ್ತಿ ಆಗುತ್ತೆ ಅಲ್ವಾ? ಒಂದೇ ಸೈಡ್ ಮಲ್ಕೊಳ್ಳೋದು ಅಲ್ವಾ, ಆ ತರ ಎಲ್ಲ ಮಾಡಿ ಬೆನ್ನು ಸೊಂಟ ನೋವು ಬಂದಿರುತ್ತೆ, ಅಥವಾ ಬೊಜ್ಜು ಜಾಸ್ತಿ ಆಗ್ತಾ ಇರುತ್ತೆ, ತುಂಬಾ ಬೇರೆ ತರದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಸೊ ಪ್ರತಿ ಸರಿ ಡಾಕ್ಟರ್ ವಿಸಿಟಿಗೆ ಹೋದಾಗ ಚೆಕ್ ಮಾಡಿ ನೀವೇ ಕೇಳಿ, ಅವ್ರು ಹೇಳಲ್ಲ ಡಾಕ್ಟರ್ ಇವಾಗ ನಾವು ವಾಕ್ ಮಾಡ್ಬೋದಾ, ಇವಾಗ ನಾನು ಆದ್ರೆ ಮೇಡಮ್ ನಮ್ ಡಾಕ್ಟರ್ ಕೇಳ್ತಾರೆ ಗುಡ್. ಹೇಗ ಅನ್ಸದ ವಾಕದು ಮಾಡ್ತೀರಾ ಹೇಗೆ ಏನು ಅಂತ. ಹೌದು, ಅದು ಒಳ್ಳೇದು. ಕೆಲವೊಬ್ರು ಅದು ಇನಿಷಿಯೇಟಿವ್ ತಗೊಳ್ಳಲ್ಲ, ಅವಾಗ ನೀವೇ ತಗೊಂಡು ಕೇಳಿ. ಓಕೆ, ನಾನು ವಾಕ್ ಮಾಡ್ಬೋದಾ, ಅಥವಾ ಮಾಡ್ಬೋದು ಅಂದ್ರೆ ಇನ್ನ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಇದನ್ನ ಮಾಡ್ಬೋದಾ, ಸ್ವಲ್ಪ ಕೇಳ್ತಾ ಹೋಗಿ. ಇಟ್ಸ್ ಓಕೆ, ನೀವು ಮನೆ ಕೆಲಸದಲ್ಲೂ ಸ್ವಲ್ಪ ಇನ್ವಾಲ್ವ್ ಆಗ್ಬೋದಾ, ಸೊ ಒಬ್ರಿಗೆ ಮಾಡಕ್ ಕಷ್ಟ ಆಗುತ್ತೆ, ನಾನೊಂದ್ ಸ್ವಲ್ಪ ಏನಾದ್ರೂ ಹೆಲ್ಪ್ ಮಾಡ್ಬೋದಾ. ಸೊ ಈ ತರದ್ದನ್ನೆಲ್ಲ ಕೇಳ್ತಾ ಹೋಗಿ ಅಲ್ವಾ? ಸೊ ಎಷ್ಟು ನೀವು ಸೆಲ್ಫ್ ಡಿಪೆಂಡೆಂಟ್ ಆಗಿರ್ತಾ ಹೋಗ್ತೀರಾ, ಅವಾಗ ನಿಮ್ಗೂ ಒಳ್ಳೇದು, ನಿಮ್ಮನ್ನ ನೋಡ್ಕೊಳ್ಳೋರ್ಗು ಎಲ್ಲರಿಗೂ ಒಳ್ಳೇದು ಅಲ್ವಾ? ದಟ್ಸ್ ವೈ. ಓಕೆ, ಜ್ಯೋತಿ ಅವರೇ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್, ಶುಗರ್ ಅಂದ್ರೆ ನನ್ಗೇನಿಲ್ಲ, ಆದ್ರೆ ಶುಗರ್ ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ಬಂದಿರುತ್ತಾ ಅಥವಾ 7 ಮಂತ್ ನಂತರನು ಬರೋ ಚಾನ್ಸಸ್ ಇರುತ್ತಾ ಹೇಗೆ? ಓಕೆ, ಪ್ರೆಗ್ನೆನ್ಸಿಲಿ ಹಂಗ್ ನೋಡಿದ್ರೆ ಸೊ ನೀವು ಯಾವ್ದೇ ಕಾರಣಕ್ಕೂ ಹಂಗ ಅನ್ಕೋಬೇಡಿ, ಇದಾದ್ಮೇಲೆ ಬರೋ ಚಾನ್ಸಸ್ ಇದೆ ಅಂತ. ಆಯ್ತಾ? ಎಲ್ಲರೂ ಅಷ್ಟೇ, ವಾಟ್ ಎವರ್ ಇಟ್ ಈಸ್ ಬಂದ್ರೆ ನೋಡ್ಕೊಳ್ಳೋಣ. ಓಕೆ, ಪ್ರೆಗ್ನೆನ್ಸಿಲಿ ಅಂತೆಲ್ಲ ಲೈಫಲ್ಲಿ ಯಾವ ಸ್ಟೇಜ್ ಅಲ್ಲಾದ್ರೂ ಯಾವಾಗಾದ್ರೂ ಬರ್ಬೋದು. ಓಕೆ, ಇಟ್ಸ್ ಓಕೆ. ಅದೇನು ನಿಮ್ಮ ದೇಹದಲ್ಲಿ ಇದೆ, ಬಟ್ ದೇಹಕ್ಕೆ ಮ್ಯಾನೇಜ್ ಮಾಡುವಂತಹ ಕೆಪಾಸಿಟಿ ಹೋಗಿರುತ್ತೆ. ಯಾಕೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅದೊಂದು ಸ್ವಲ್ಪ ಚಾನ್ಸಸ್ ಜಾಸ್ತಿ? ಯಾಕಂದ್ರೆ ನಮ್ಮ ದೇಹ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಹೆಣಗಾಡ್ತಾ ಇರುತ್ತೆ. ಆಯ್ತಾ? ಎಲ್ಲ ಮಗುಗೋಸ್ಕರ ಕೆಲಸ ಮಾಡ್ತಾ ಇರುತ್ತಲ್ವಾ, ಇಲ್ಲಿ ಸ್ವಲ್ಪ ಅದಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಕೆಲವೊಂದ್ಸರಿ ಕಷ್ಟ ಆಗುತ್ತೆ, ಆವಾಗ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿ. ಆಯ್ತಾ? ಬಟ್ ಕೆಲವೊಬ್ಬರಿಗೆ ಅದನ್ನ ಮ್ಯಾನೇಜ್ ಮಾಡೋಕೆ ಬರುತ್ತೆ ಆ ದೇಹಕ್ಕೆ, ಅದಕ್ಕೆ ಅದು ಮ್ಯಾನೇಜ್ ಆಗ್ತಾ ಇರುತ್ತೆ. ಆಯ್ತಾ? ಹೇಳಿ ಮೇಡಮ್, ಮತ್ತೆ ವಾಟರ್ ಲೆವೆಲ್ ಬಗ್ಗೆ ಸ್ವಲ್ಪ ಹೇಳ್ಕೊಡಿ. ಏನು? ವಾಟರ್ ಲೆವೆಲ್ ಅಂದ್ರೆ ಒಬ್ಬೊಬ್ರಿಗೆ ಈಗ ಮಗುಗೆ ನೀರ್ ಸಾಲಲ್ಲ, ನೀರ್ ಜಾಸ್ತಿ ತಕೊಂಡ್ರಿ, ಒಬ್ಬೊಬ್ರಿಗೆ ಕಡಿಮೆ ಇದೆ ಅಂತಾರೆ, ಒಬ್ಬರಿಗೆ ನೀರ್ ಜಾಸ್ತಿ ಆಗ್ತದೆ. ಈಗ ಬಟ್ ನನ್ಗೆ ನಾರ್ಮಲ್ ಇದೆ ಯಾವ ಅಂದ್ರೆ ಲೆವೆಲ್ಸ್ ನನಗೆ ತಲೆ ಕೆಡ್ಸ್ಕೋಬೇಡಿ. ಗೊತ್ತಾಯ್ತು. ಸೊ ಯಾವ ಲೆವೆಲ್ಸ್ ತಲೆ ಕೆಡ್ಸ್ಕೋಬೇಡಿ, ಆ ನಂಬರ್ಸ್ಗಳೇ ನೆನ್ಪಿಟ್ಕೊಳಕ್ ಹೋಗ್ಬೇಡಿ. ಇಟ್ಸ್ ಓಕೆ. ಆಯ್ತಾ? ಏನು, ಪ್ರತಿದಿನನೂ ಮಗು ಜೊತೆ ಕಾನ್ವರ್ಸೇಷನ್ ಮಾಡುವಾಗ, ಮತ್ತೆ ಅದಾದ್ಮೇಲೆ ವಿಜುವಲೈಸ್ ಮಾಡುವಾಗ ಏನ್ ಮಾಡ್ಬೇಕು, ನನ್ನ ಹೊಟ್ಟೆಲಿ ನನ್ನ ಮಗು ತುಂಬಾ ಆರೋಗ್ಯವಾಗಿ ಬೆಳೀತಾ ಇದೆ, ನನ್ನ ಮಗುಗೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶ ನನ್ನ ಪ್ಲಾಸೆಂಟಾ ಮತ್ತೆ ಕರುಳಿನ ಬಳ್ಳಿಯ ಮೂಲಕ ಮಗುಗೆ ತಲುಪ್ತಾ ಇದೆ, ಅದಕ್ಕೆ ಮಗು ಚೆನ್ನಾಗಿ ವೆಯ್ಟ್ ಗೇನ್ ಆಗೋದು, ಐಡಿಯಲ್ ವೆಯ್ಟ್ ಗೇನ್ ಆಗ್ತಾ ಇದೆ. ಅಂದ್ರೆ ಎಷ್ಟು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ವೆಯ್ಟ್ ನನ್ನ ಮಗು ಪಡ್ಕೊಳ್ತಾ ಇದೆ. ನನ್ನ ಮಗುವಿನ ಸುತ್ತ ಇರೋ ನೀರಿನ ಅಂಶ ಮಗುನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ, ಮತ್ತೆ ಆ ನೀರಿನ ಅಂಶ ಎಷ್ಟು ಬೇಕೋ ಅಷ್ಟು ಇದೆ. ಆಯ್ತಾ? ನಂಬರ್ಸ್ ಏನೂ ಬೇಡ. ಆಯ್ತಾ? ಇಟ್ಸ್ ಓಕೆ.
ಬಟ್ ನೀವೇನ್ ಹೇಳ್ಬೇಕು, ನನ್ನ ಮಗುವಿಗೆ ಬೇಕಾದ ಎಲ್ಲ ನೀರಿನ ಅಂಶ ಕರೆಕ್ಟ್ ಆಗಿದೆ. ನಿಮ್ ದೇಹಕ್ಕೆ ಗೊತ್ತು ಅದು ಏನ್ ನಂಬರ್ಸ್ ಅಂತ. ದ್ಯಾಟ್ ವಿಲ್ ಮ್ಯಾನೇಜ್. ಮೇಡಮ್ ನಾನು ಒಂದು ಕೆಜಿನೂ weight gain ಆಗೇ ಇಲ್ಲ. ಮೊದ್ಲಿಂದ ಹೇಗಿದ್ದೀನಿ ಹಾಗೇ ಇದ್ದೀನಿ. ವೆಯ್ಟ್ ಗೇನ್ ಆಗಿಲ್ವಾ? ಮಗುದು ವೆಯ್ಟ್ ಚೆನ್ನಾಗಿದೆಯಾ? ಹಾಗೆ ಮಗು weight ಚೆನ್ನಾಗಿದೆ. ಮಗು ವೆಯ್ಟ್ ಕರೆಕ್ಟ್ ಆಗಿದೆ. ಡಾಕ್ಟರ್ ಅಂದ್ರೆ ಮಗು weight ಕರೆಕ್ಟ್ ಇದೆ, ಬಟ್ ನಿನ್ weight ಗೇನ್ ಆಗದೆ ಇದ್ರೂ ಪರವಾಗಿಲ್ಲ, ಬೇಬಿ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆಯಲ್ಲ ಅದೇ ಸಾಕ್ಬಿಡು ಅಂತ ಹಾ, ಹೇಳಿದ್ರು. ಹೌದು. ಅನುಜ್. ನೀನ್ weight ಗೇನ್ ಪರವಾಗಿಲ್ಲ ಆಗ್ತಾ ಇತ್ತು ಅಂತ. ಅಲ್ಲ ಇದನ್ನ ಓಕೆ. ಸೊ ವೆಯ್ಟ್ ಗೇನ್ ಬಗ್ಗೆ ಹೇಳ್ತಾ ಇದ್ರಿ ಅಲ್ವಾ? ಅದೇ. ಓಕೆ. ಸೊ ಪರವಾಗಿಲ್ಲ, ಮಗು ವೆಯ್ಟ್ ಚೆನ್ನಾಗಿ ಗೇನ್ ಆಗ್ತಾ ಇದೆ ಅಲ್ವಾ? ಸೊ ವೆಯ್ಟ್ ಗೇನ್ ಅಂದ್ರೆ ನಿಮ್ದು ಓವರ್ ಆಲ್ ವೆಯ್ಟ್ ಗೇನ್ ಅಲ್ಲೂ ಕಾಣಿಸ್ಬೇಕಿತ್ತಲ್ಲ ಮಗು ಗ್ರೋತ್. ನಿಮ್ಮನ್ನ ನಿಲ್ಸಿ ಚೆಕ್ ಮಾಡ್ತಾರಾ? ಬರೀ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದ್ದಾರಾ? ಹಾ ಇಲ್ಲ, ಮಂತ್ಲಿನೂ ನಮ್ದು weight ಚೆಕ್ ಮಾಡ್ತಾರೆ, BP ಮತ್ತೆ ಓಕೆ. ಶುಗರ್ ಎಲ್ಲ ಚೆಕ್ ಮಾಡ್ತಾರೆ. ಹ್ಮ್ ಹಿಮೋಗ್ಲೋಬಿನ್ ಎಲ್ಲ ನಾರ್ಮಲ್ ಇದೆ, ಹ್ಮ್ ಬಟ್ weight ಮಾತ್ರ ಗೇನ್ ಆಗ್ತಾ ಇಲ್ಲ. ರಿಲೇಟಿವ್ ಮನೆಗೆ ಬಂದವರು ಅಂತಾರೆ, ನೀವು ಪ್ರೆಗ್ನೆನ್ಸಿಲಿ ಒಂದ್ ಸ್ವಲ್ಪನಾದ್ರೂ weight ಗೇನ್ ಆಗಕ್ಕೆ ಯಾಕೆ ಇನ್ನೂ weight ಗೇನ್ ಆಗಿಲ್ಲ ಹೇಳಿ. ಹಾ. ಇಲ್ಲ, ಕೆಲವೊಬ್ರಿಗೆ ಆಗಲ್ಲ, ಪ್ರೆಗ್ನೆನ್ಸಿಲೂ ಆಗಲ್ಲ. ನಾನು ನೋಡಿದೀನಿ, ಇವನ್ ನಮ್ಮ ಅತ್ತಿಗೆಗಾಗಿಲ್ಲ. ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಅಷ್ಟೊಂದು ಆಗಿರ್ಲಿಲ್ಲ ಆಯ್ತಾ. ಈ ತರದ್ದೆಲ್ಲಾನು ಆಗಿದೆ. ಬಟ್ ಮಗು ಒಳಗಡೆ ವೆಯ್ಟ್ ಗೇನ್ ಚೆನ್ನಾಗಿ ಆಗ್ತಾ ಇದೆ, ಎಷ್ಟು ಬೇಕೋ ಅಷ್ಟು ಆಗ್ತಾ ಇದೆ ಅಂತಂದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ನೀವು ನೋಡ್ತಾ ಹೋಗಿ, ಅಕಸ್ಮಾತ್ ಫುಡ್ ಅಲ್ಲಿ ನಾನು ಸ್ವಲ್ಪ ಕನ್ಸಂಪ್ಷನ್ ಜಾಸ್ತಿ ಮಾಡೋಕ್ಕಾಗತ್ತಾ? ಮೊನ್ನೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಸೊ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರೋ ನೀರನ್ನ ಮಜ್ಜಿಗೆಗೆ ಸೇರಿಸ್ಬಿಟ್ಟು ಮಜ್ಜಿಗೆ ಜಾಸ್ತಿ ಕುಡಿಯೋದು, ಅಂದ್ರೆ ಸ್ವಲ್ಪ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಹೊಟ್ಟೆ ಕೆಪಾಸಿಟಿ, ನಮ್ ಕನ್ಸಂಪ್ಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನೀವು ಫಸ್ಟ್ ಇಂದನೂ ಸ್ವಲ್ಪ ವೆಯ್ಟ್ ಕಮ್ಮಿನೇ ಇದ್ದಿದ್ರಿಂದ, ಸೊ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ಒಂದ್ ಸ್ವಲ್ಪ ಜಾಸ್ತಿ ತಿನ್ಬೇಕು, ನಿಮ್ ಮಗುಗೋಸ್ಕರ ತಿನ್ಬೇಕು ಅಲ್ವಾ? ಸೊ ಅದನ್ನ ನಂಬರ್ ಆಫ್ ಟೈಮ್ಸ್ ನೀವು ತಿನ್ನೋದು ಜಾಸ್ತಿ ಮಾಡ್ಕೋಬೇಕು. ಅಲ್ಲ, ಏನ್ ತಿನ್ಬೇಕು ಅಂದ್ರೂ ಬರೀ ಗ್ಯಾಸ್ಟ್ರಿಕ್ ಆಗ್ತವೆ, ಅದರಲ್ಲೇ ಹಿಡ್ದಂಗಾಗುತ್ತವೆ. ಅದೊಂದು ಪ್ರಾಬ್ಲಮ್ ನನಗೆ. ಹ್ಮ್ ಡಾಕ್ಟ್ರು ಈ ಟೈಮಲ್ಲಿ ಗ್ಯಾಸ್ಟ್ರಿಕ್ ಕಾಮನ್ ಹೇಳ್ತಾರೆ, ಬಟ್ ನಂಗೆ ಕೇಸರಿ ಹಾಲು ಇನ್ನೂ ಕುಡ್ದೇ ಇಲ್ಲ. 1-2 ದಿನ ಕುಡಿದ್ರೆ ಸಾಕು, ಮತ್ತೆ ಹಾಲೇ ಆಗಲ್ಲ ಆ ಹ್ಮ್ ಟೈಪ್. ಈ ಟೈಮಲ್ಲಿ ಹಾಲು ಸ್ವಲ್ಪ ಜಾಸ್ತಿ ತಗೋಬೇಕು, ನೈಟ್ ಮಾರ್ನಿಂಗ್. ಹ್ಮ್ ನೈಟ್ ತಗೋತೀನಿ 1 ಗ್ಲಾಸ್, ಆದ್ರೆ ಮಾರ್ನಿಂಗ್ ಹಾಲು ತಗೊಳಕ್ ಆಗೋದೇ ಇಲ್ಲ. ಅದೇ ಹ್ಮ್ ಕೇಸರಿ ಏನಾದ್ರು ಹಾಕೊಂಡ್ ತಕೊಂಡ್ರೆ ಹ್ಮ್ ನಿಮ್ ನೆಟ್ವರ್ಕ್ ಸ್ಲೋ ಇದೆ ಅನ್ಸುತ್ತೆ. ಓಕೆ ಜ್ಯೋತಿ ಅವರೇ, ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಆಮೇಲೆ. ನೋಡೋಣ, ಲೆಟ್ ಅಸ್ ಫೈಂಡ್ ದ ಸೊಲ್ಯೂಷನ್. ನೋಡ್ತೀನಿ, ನನ್ನ ಹತ್ರ ಒಂದು ಡಯಟ್ ರಿಲೇಟೆಡ್ ಬುಕ್ ಇದೆ, ಅದರಲ್ಲೂ ಕೂಡ ಚೆಕ್ ಮಾಡಿಬಿಟ್ಟು ನಾನು ಹೇಳ್ತೀನಿ ನಿಮಗೆ. ಏನಾದರೂ ಸ್ಪೆಸಿಫಿಕಲಿ ಡಯಟ್ರಿ ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗ್ಬೋದೇನು. ಓಕೆ, ಮೇ ಬಿ ಅವ್ರದ್ದು ವಿಡಿಯೋ ಸ್ಟಕ್ ಆಗಿದೆ. ಇಟ್ಸ್ ಓಕೆ. ಓಕೆ. ಸೊ ನಾನು ಅನ್ಕೊಂಡೆ ನಿಮ್ಮ ನೆಟ್ವರ್ಕ್ ಸರಿ ಇಲ್ಲ ಅಂತ, ಬಟ್ ನನ್ನ ನೆಟ್ವರ್ಕ್ ಸರಿ ಇರ್ಲಿಲ್ಲ ಅನ್ಸುತ್ತೆ. ಓಕೆ. ಸೊ ಅದೇ ನೋಡ್ತೀನಿ, ನಾನು ಒಂದು ಬುಕ್ ಇದೆ ನನ್ನ ಹತ್ರ, ಪ್ರೆಗ್ನೆನ್ಸಿ ಡಯಟ್ ರಿಲೇಟೆಡ್. ಅದ್ರಲ್ಲಿ ಏನಾದ್ರೂ ಇದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗ್ಬೋದಾ ನಾನು ನೋಡ್ತೀನಿ.
ಮತ್ತೆ ನಾನು ನಾನ್ ವೆಜ್ ತಿನ್ನಲ್ಲ. ಕೆಲವೊಬ್ಬೊಬ್ರಿಗೆ ನಾನ್ ವೆಜ್ ತಿಂದ್ರೆ ಹಸಿವಾಗಲ್ಲ, ಯಾವಾಗ್ಲೂ ಹೊಟ್ಟೆ ಫುಲ್ ಆಗಿರುತ್ತೆ, ಆ ಫೀಲ್ ಅಂತಾರೆ. ಬಟ್ ನಮ್ದು ವೆಜಿಟೇರಿಯನ್, ನಾನ್ ವೆಜ್ ತಗೊಳಲ್ಲ, ವೆಜ್ನು ತಗೊಳಲ್ಲ, ವೆಜಿಟೇರಿಯನ್ ಫುಡ್ ತಗೊಂಡು. ಹ್ಮ್. ಮತ್ತೆ ಬೇಕರಿ ಐಟಮ್ ತಗೊಳಲ್ಲ, ಹೋಟೆಲ್ ಫುಡ್ ತಗೊಳಲ್ಲ, ಏನಿದ್ರು ಹೋಮ್ ರೆಮಿಡೀಸ್ ಮಾಡ್ಕೊಂಡೇ ತಗೊಳೋದು ಜಾಸ್ತಿ. ಪ್ರಿಸರ್ವೇಟಿವ್ ತಗೊಳಲ್ಲ. Yes, yes. ಉಪ್ಪಿನಕಾಯಿ ಎಲ್ಲ ಮನೇಲಿ ಅಮ್ಮನೇ ಮಾಡ್ಕೊಡ್ತಾರೆ. ಹ್ಮ್. ಅಂದ್ರೆ ನಾವು ಪರವಾಗಿಲ್ಲ. ಫಸ್ಟಿಂದನೂ ಈ ಆಯುರ್ವೇದಿಕ್ ಎಲ್ಲ ಮಾಡ್ಬೇಕಾದ್ರಿಂದನೂ ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ವಿ. ಹ್ಮ್. ಅದೇ ಮೇಂಟೈನ್ ಮಾಡ್ಕೊಂಡಿದ್ವಿ, ಎಲ್ಲ ಹೋಮ್ ಪ್ರಾಡಕ್ಟ್ ಅನ್ನೇ ಯೂಸ್ ಮಾಡೋದು. ಹ್ಮ್. ಓಕೆ. ದಟ್ಸ್ ವೈ ಜ್ಯೋತಿ ಇಸ್ ಮೇಂಟೈನಿಂಗ್. ಎಸ್ ಎಸ್, ಹೌದು. ಸೊ ತುಂಬಾ ಸ್ಟ್ರಿಕ್ಟ್, ಅಂದ್ರೆ ಮನೇಲೂ ಕೂಡ ಚೆನ್ನಾಗಿನೇ ನೀವು ಮೇಂಟೈನ್ ಮಾಡ್ಕೊಂಡಿದ್ದೀರಾ. ಅಂಡ್ ಅದೇ ಕೆಲವೊಬ್ರಿಗೆ ಅಷ್ಟೇ, ಎಷ್ಟು ಮಾಡಿದ್ರು ವೆಯ್ಟ್ ಗೇನ್ ಆಗಲ್ಲ, ಯಾಕಂದ್ರೆ ಅದು ನೇಚರ್, ಬಾಡಿ ನೇಚರ್, ದೇಹದ ಪ್ರಕೃತಿ ಆ ಥರ ಇರುತ್ತೆ. ಆಯ್ತಾ, ನಿಮ್ಮ ದೇಹ ಪ್ರಕೃತಿನೇ ಆ ಥರ ಇರೋದ್ರಿಂದ ನಿಮಗೆ ಇನ್ಕ್ರೀಸ್ ಆಗ್ತಾ ಇಲ್ಲ. ಆಯ್ತಾ, ಅಕಸ್ಮಾತ್ ನಿಮಗೆ ಏನಾದರೂ ಡಯಟ್ರಿ ಸ್ಪೆಸಿಫಿಕಲಿ ಸ್ವಲ್ಪ ಚೇಂಜಸ್ ಬೇಕು ನನಗೆ, ಅದು ಮಗುಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋ ಅಂಥ ಏನಾದರೂ ಇದ್ರೆ ನಂಗೆ ಹೇಳಿ, ನಾನು ಡಯಟಿಷಿಯನ್ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿಸಿ ಕೊಡ್ತೀನಿ. ಆಯ್ತಾ, ಸೊ ದಟ್ ನಿಮಗೆ ಎಲ್ಲ ಕಂಡೀಷನ್ಸ್ನ ಚೆಕ್ ಮಾಡಿ ಅವರು ಮಾಡ್ತಾರೆ. ಅಂದ್ರೆ ಅಸಿಡಿಟಿ ಇದ್ದಾಗ ವಿತ್ ಏನ್ ಮಾಡಬೇಕು, ಯಾವ್ದನ್ನ ಅವಾಯ್ಡ್ ಮಾಡಬೇಕು, ಯಾವ್ದನ್ನ ಆ್ಯಡ್ ಮಾಡಬೇಕು. ಸೊ ಆ ಥರ ಬೇಕಾದ್ರೆ ಮೀಲ್ ಪ್ಲಾನ್ ಆ ಥರ ಏನಾದರೂ ಕೊಡ್ತಾರೆ. ಏನೇನು ತಗೊಳ್ಬೇಕು ಅದೆಲ್ಲಾನು, ಬೆಳಗ್ಗೆ ಏನು ತಗೋಬೇಕು, ಮಧ್ಯಾಹ್ನ ಏನು, ರಾತ್ರಿ ಏನು. ಬಿಕಾಸ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಟ್ ಇಸ್ ಡಿಫ್ರೆಂಟ್ ಅಲ್ವಾ. ಸೊ ಬೆಳಗ್ಗೆ ನಮ್ಮ ಸೂರ್ಯನ ಕಿರಣಗಳು ಬೀಳಕ್ ಸ್ಟಾರ್ಟ್ ಆದ್ಮೇಲೆ ಅದು ಆಕ್ಟಿವೇಟ್ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ನಾವು ಏನ್ ತಗೋಬೇಕು, ಸೊ ಮಲ್ಗಕ್ ಮುಂಚೆ ಏನ್ ತಗೋಬಾರ್ದು. ಸೊ ಇದನ್ನೆಲ್ಲಾನು ಕನ್ಸಿಡರ್ ಮಾಡ್ಬಿಟ್ಟು ಅವ್ರು ಕೊಡ್ತಾರೆ. ಅಕಸ್ಮಾತ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಂಗೆ ಹೇಳಿ ಸ್ಪೆಸಿಫಿಕಲಿ, ಅಕಸ್ಮಾತ್ ಯಾರಿಗಾದ್ರು, ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಎಟ್ ಎನಿ ಪಾಯಿಂಟ್ ನಿಮ್ಗೆ ಡಯಟ್ ಈ ತರ ಬೇಕು ಅಂತಂದ್ರೆ, ಡಯಟ್ ಚಾರ್ಟ್ ಅನ್ನೋದು ಬೇಕು ಅಂತಂದ್ರೆ ನಂಗೆ ಹೇಳಿ, ಐ ವಿಲ್ ಕನೆಕ್ಟ್ ಯು ವಿತ್ ದ ಡಯಟಿಷಿಯನ್. ಆಯ್ತಾ. ಸೊ ಅದನ್ನ ಬಿಟ್ಟು ನೀವು ನಾನೇ ಮ್ಯಾನೇಜ್ ಮಾಡ್ಕೋತೀನಿ, ಸ್ವಲ್ಪ ಬ್ಯಾಲೆನ್ಸ್ ಡಯಟ್ ಆದ್ರೂ ನಂಗೇನು ತೊಂದರೆ ಇಲ್ಲ, ಚೆನ್ನಾಗಿದ್ದೀನಿ ಅಂತ ಅನ್ನೋದಾದ್ರೆ, ಯು ಕ್ಯಾನ್ ಫಾಲೋ ಲೈಕ್, ನಾನು ಒಂದು ಬುಕ್ ಸಜೆಸ್ಟ್ ಮಾಡಿದ್ದೆ ಅಲ್ಲ, ತುಂಬಾ ಚೆನ್ನಾಗಿದೆ ಅದು ಆಕ್ಚುಲಿ. ಫುಡ್ ರಿಲೇಟೆಡ್ ಎಲ್ಲಿದೆ, ಓಕೆ, ಫುಡ್ ಸಂಸ್ಕಾರ ಅಂತ ಹೇಳಿ ಡಾಕ್ಟರ್ ನೂತನ್ ಪಾಕ್ರೆ ಬರ್ತಿರೋದು. ಇದ್ರಲ್ಲಿ ಡಯಟ್ ಚಾರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸ್ಪೆಸಿಫಿಕಲಿ ಅಸಿಡಿಟಿ ಏನಾದ್ರು ಇದ್ರೆ ಅದಕ್ಕೂ ಕೂಡ ಸ್ಪೆಸಿಫಿಕ್ ಕಂಡೀಷನ್ಸ್, ಶುಗರ್ ಲೆವೆಲ್ ಜಾಸ್ತಿ ಇದ್ದವರು ಏನ್ ಅವಾಯ್ಡ್ ಮಾಡಬೇಕು, ಏನ್ ತಗೋಬೇಕು, ಸೊ ಅದನ್ನೆಲ್ಲಾನು ಕಂಪ್ಲೀಟ್ಲಿ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಯಾಕೆ ನಿಮ್ಮ ದೇಹ ಪ್ರಕೃತಿಗೆ ಯಾವ ಯಾವ ಥರದ ಸೂಟ್ ಆಗುತ್ತೆ, ಯಾವ ಸೂಟ್ ಆಗಲ್ಲ, ವಿರುದ್ಧ ಆಹಾರಗಳು ಯಾವುದು. ಆಯ್ತಾ, ಮಿಲ್ಕ್ ಶೇಕ್ ಆ ಥರದ್ದೆಲ್ಲ ತಗೋಬಾರ್ದು. ಯಾಕಂದ್ರೆ ಕೆಲವೊಂದು ಮಿಲ್ಕ್ ಏನು ಕೆಲವೊಂದು ಫ್ರೂಟ್ಸ್ನ ಮಿಲ್ಕ್ ಜೊತೆ ಮಿಕ್ಸ್ ಮಾಡಲೇಬಾರ್ದು, ಹಾಲಿನ ಜೊತೆ. ಆಯ್ತಾ, ಸೊ ಆ ಥರ ಎಷ್ಟೊಂದು ವಿರುದ್ಧ ಆಹಾರಗಳಿರುತ್ತೆ. ಹಾಲು ಮೊಸರು ಮಿಕ್ಸ್ ಮಾಡಲ್ಲ, ಸೊ ಆ ಥರ ಕೆಲವೊಂದು ತುಪ್ಪ ಮೊಸರು ಮಿಕ್ಸ್ ಮಾಡಲ್ಲ. ಸೊ ಆ ಥರ ಎಷ್ಟೊಂದನ್ನ ನಾವು ಮಿಕ್ಸ್ ಮಾಡಬಾರ್ದು, ಅಂಥದ್ದು ವಿರುದ್ಧ ಆಹಾರ ಅಂತ ಕರಿತೀವಿ. ಸೊ ಆ ಥರದ್ದು ಯಾವುದು, ಅಕಸ್ಮಾತ್ ನಿಮಗೆ ಶುಗರ್ ಇದ್ರೆ ಅದು ಯಾವ ಕಂಟೆಂಟ್ನ ನೀವು ಅವಾಯ್ಡ್ ಮಾಡಿ ಅದನ್ನ ರೀಪ್ಲೇಸ್ ಹೇಗೆ ಮಾಡೋದು. ಕೆಲವೊಬ್ಬರಿಗೆ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ, ಅದಕ್ಕೆ ಕೂಲಿಂಗ್ ಏಜೆಂಟ್ಸ್ ಹೇಗೆ ಮಾಡಬಹುದು, ಯಾವ ಐಟಮ್ಸ್ನ ಆ್ಯಡ್ ಮಾಡಿದ್ರೆ ಅದು ಫುಡ್ ಬ್ಯಾಲೆನ್ಸ್ ಆಗುತ್ತೆ, ಈ ಕಡೆ ಹೀಟು ಅಲ್ಲ, ಈ ಕಡೆ ಕೋಲ್ಡ್ ಅಲ್ಲ, ಅಲ್ವಾ. ಸೊ ಈ ಥರದನ್ನೆಲ್ಲ ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ. ಐ ಆಮ್ ನಾಟ್ ದ್ಯಾಟ್ ಪರ್ಟಿಕ್ಯುಲರ್, ಅಂದರೆ ತುಂಬ ನನಗೆ ಫುಡ್ ಎಲ್ಲ ಅಷ್ಟೊಂದು ನೆನ್ಪಿಟ್ಕೊಳಕ್ ಬರಲ್ಲ. ನಾನು ಯಾವಾಗಲೂ ಹಾಗೆ ಬೆಳೆದ್ಬಿಟ್ಟಿದ್ದೀನಿ, ಅಂದರೆ ತುಂಬ ಕನ್ಸರ್ನ್ ಮಾಡಿ ನಾನು ನೋಡಿಲ್ಲ. ಬಟ್ ಕೆಲವೊಬ್ರು ತುಂಬಾ ಪರ್ಟಿಕ್ಯುಲರ್ ಆಗಿ ಇದನ್ನ ತಿನ್ಲೇಬೇಕು ಅಂತ ತಿಂತಾರೆ, ಇದನ್ನ ತಿನ್ಲೇಬಾರ್ದು ಅಂತ ಅವಾಯ್ಡ್ ಮಾಡ್ತಾರೆ. ಸೊ ಅಕಸ್ಮಾತ್ ನೀವು ಆ ಥರ ಮಾಡೋದಾದ್ರೆ ಇಟ್ಸ್ ಅ ವೆರಿ ಗುಡ್ ಬುಕ್, ಚೆನ್ನಾಗಿದೆ. ಅಂದ್ರೆ ಕೆಲವೊಂದು ನೀವು ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಬಟ್ ಎಲ್ಲ ಮಂತ್ ವೈಸ್ ಕೂಡ ಡಯಟ್ರಿ ಪ್ಲಾನ್ ಇದರಲ್ಲಿ ಹೇಳಿದ್ದಾರೆ. ಅಂದ್ರೆ ಫಸ್ಟ್ ಮಂತ್ ಅಲ್ಲಿ ಯಾವುದು ಸೂಟಬಲ್ ಆಗಿರುತ್ತೆ, ಸೆಕೆಂಡ್ ಮಂತ್ ಅಲ್ಲಿ ಯಾವುದು, ಥರ್ಡ್ ಮಂತ್ ಅಲ್ಲಿ ಯಾವುದು, ಅಲ್ವಾ. ಮಂತ್ ವೈಸ್ ಅನ್ನೋದಕ್ಕಿಂತ ಟ್ರೈಮಿಸ್ಟರ್ ವೈಸ್ ಹೇಳಿದ್ದಾರೆ. ಹೌದು, ಟ್ರೈಮಿಸ್ಟರ್ ವೈಸ್ ಯಾವುದು ಸೂಟಬಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಯು ಕ್ಯಾನ್ ಟೇಕ್ ದಿಸ್ ಬುಕ್, ತುಂಬಾ ಯೂಸ್ಫುಲ್. ಓಕೆ, ಅಂಡ್ ನಾಟ್ ಓನ್ಲಿ ಇನ್ ಪ್ರೆಗ್ನೆನ್ಸಿ, ಆಫ್ಟರ್ ದ್ಯಾಟ್ ಆಲ್ಸೋ ಯು ಕ್ಯಾನ್ ಕಂಟಿನ್ಯೂ. ಲೈಕ್
ಒಂದ್ಸರಿ ನಮ್ದು ಗೊತ್ತಾಗ್ಬಿಟ್ರೆ ನಮ್ಗೆ ಏನ್ ಸೂಟ್ ಆಗುತ್ತೆ ಸೂಟ್ ಆಗಲ್ಲ ಅಂತ ನಾವು ಆಮೇಲೆ ಬ್ಯಾಲೆನ್ಸ್ ಮಾಡ್ಕೋತಾ ಹೋಗ್ಬೋದು. ಈವನ್ ಏನು ಪೋಸ್ಟ್ನೇಟಲ್ ಕೇರ್ ಕೂಡ ಕವರ್ ಮಾಡಿದ್ದಾರೆ ಇದರಲ್ಲಿ. ಬಾಣಂತನದಲ್ಲಿ ಹೇಗೆ ಯಾವ ರೀತಿ ಲಡ್ಡುಗಳು ತಿನ್ಬೇಕು ಅದೆಲ್ಲ. ಓಕೆ ಸೊ ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಯಾ ಥ್ಯಾಂಕ್ ಯು. ಸರಿ ಆಯ್ತು. ಐ ಎಂಡ್ ದ ಸೆಷನ್. ವಾಕ್ ಎಲ್ಲ ಮಾಡ್ತಾ ಇರ್ತೀನಿ ಮೇಡಮ್. ಹ್ಮ್ ಓಕೆ ಮೇಡಮ್. ಓಕೆ ಓಕೆ ಮಾಡಿ, ಪರವಾಗಿಲ್ಲ. ಓಕೆ ಯಾ ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಮ್ಯಾಮ್.